greet you all in the precious name of our Lord and Savior Jesus Christ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ. I'll continue my teaching. ನಾನು ನನ್ನ ಒಂದು ಬೋಧನೆಯನ್ನು ಮುಂದುವರಿಸ್ತೇನೆ. Hallelujah. If you listen only to today's message, you will not get a clear idea what I am teaching. ನೀವು ಇವತ್ತಿನದಷ್ಟೇ ಒಂದು ಬೋಧನೆಯನ್ನು ಕೇಳಿಕೊಂಡ್ರೆ ನಿಮಗೆ ನಾನು ಏನು ಕಲಿಸ್ತಾ ಇದ್ದೀನಿ ಅಂತ ಪೂರ್ತಿಯಾಗಿ ಅರ್ಥ ಆಗುವುದಿಲ್ಲ. To understand it, at least last 3 weeks 4 weeks message you should listen. ಇದನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಕನಿಷ್ಠ ಪಕ್ಷ ನೀವು ಇಂದಿನ ವಾರ ಒಂದು 3 ಸಂದೇಶವನ್ನಾದರೂ ಕೇಳಬೇಕು. Minimum 3-4 messages. Then you come to today. I am concluding it. This is only a conclusion. ನೀವು ಅಲ್ಲಿ ಕನಿಷ್ಠ ಪಕ್ಷ ಹೇಳ್ತಾ ಇದ್ದಾನೆ 3 ಇಲ್ಲ 4 ಸಂದೇಶವನ್ನು ಕೇಳಬೇಕು. ಇವತ್ತು ನಾನು ಅದರ ಮುಕ್ತಾಯ ಮಾಡ್ತಾ ಇದ್ದಾನೆ. Hallelujah. Are you with me? ನನ್ನೊಟ್ಟಿಗಿದ್ದೀರಾ? You understand what I am saying? ನಿಮಗೆ ಅರ್ಥ ಆಗ್ತದ ನಾನು ಹೇಳೋದು? Imagine you see climax in the film. ನೀವು ಒಂದು ಸಿನಿಮಾ ಅಲ್ಲಿ ಅಂತ್ಯವನ್ನು ನೋಡ್ತೀರಾ. Will you be satisfied? ನಿಮಗೆ ತೃಪ್ತಿ ಆಗ್ತದಾ? Unless you see from the beginning, you will not understand. ಮೊದಲಿನಿಂದ ಆ ಒಂದು ಮೂವಿ ನೋಡುವ ತನಕ ನಿಮಗೆ ಅರ್ಥ ಆಗುವುದಿಲ್ಲ. Hallelujah. Turn your Bible to Ephesians 2nd chapter. ಎಫೆಸ 2ನೇ ಅಧ್ಯಾಯಕ್ಕೆ ತಿರುಗಿಸ್ರಿ. Verse 8. 8ನೇ ವಚನ. ಎಫೆಸ 2ನೇ ಅಧ್ಯಾಯ 8ನೇ ವಚನ. Ephesians 2:8. This is a base for our teaching. ಇದೇ ಒಂದು ವಾಕ್ಯದಿಂದ ನಾನು ಕಲಿಸ್ತಾ ಇದ್ದೇನೆ. Almost 52 weeks I praised on the scripture. ಈ ಒಂದು ವಾಕ್ಯದ ಮೇಲೆ ನಾನು 52 ವಾರವೂ ಸಂದೇಶವನ್ನು ಸಾರಿದ್ದೇನೆ. Maybe another 10-20 weeks I'll preach. ಮುಂದೆ ನಾನು ಇನ್ನೂ 10-20 ವಾರಗಳ ಬಗ್ಗೆ ಇದನ್ನು ಕಲಿಸ್ತೇನೆ. Because our whole Christian life is based on the scripture. ಯಾಕಂದ್ರೆ ನಮ್ಮ ಒಂದು ಕ್ರೈಸ್ತ ಜೀವಿತವೇ ಈ ಒಂದು ವಾಕ್ಯದ ಮೇಲೆ ಆಧಾರಿತವಾಗಿದೆ. Ephesians 2:8. ಎಫೆಸ 2ನೇ ಅಧ್ಯಾಯ 8ನೇ ವಚನ. For by grace are you saved through faith, and that not of yourself, it is the gift of God. ನಂಬಿಕೆ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದುಂಟಾದದಲ್ಲ, ಅದು ದೇವರಿಂದ. Okay, sir. You're fine. Saying is, I am saved by grace through faith. ನಾನು ನಂಬಿಕೆ ಮೂಲಕ ಕೃಪೆಯಿಂದಲೇ ರಕ್ಷಣೆಯನ್ನು ಹೊಂದಿದ್ದೇನೆ. Grace provided salvation. ಕೃಪೆಯು ರಕ್ಷಣೆಯನ್ನು ತೆಗೆದುಕೊಂಡು ಬಂದಿತು. By faith we are taken. ನಂಬಿಕೆಯಿಂದ ನಾವು ಅದನ್ನು ತೆಗೆದುಕೊಳ್ತಾ ಇದ್ದೇವೆ. So every blessing in our life, it comes by grace. We have to take it by faith. ಸೊ ನಮ್ಮ ಜೀವಿತದಲ್ಲಿ ಒಂದು ಆಶೀರ್ವಾದವು ಅಲ್ಲಿ ಕೃಪೆಯಿಂದ ಬರ್ತದೆ, ನಾವು ನಂಬಿಕೆಯಿಂದ ತೆಗೆದುಕೊಳ್ಬೇಕು. What grace provides is free. ಯಾವುದು ಕೃಪೆಯು ನಮಗೆ ಒದಗಿಸಿದೆ ಅದು ಉಚಿತವಾಗಿದೆ. Tell your neighbor, it is free. ಅದು ಉಚಿತವಾಗಿದೆ. You don't earn it. ನೀವು ಅದನ್ನು ಗಳಿಸುವುದಿಲ್ಲ. It is not because you prayed 3 hours, 4 hours, you read 40 chapters. ನೀವು ಅಲ್ಲಿ 3 ತಾಸು 4 ತಾಸು ಪ್ರಾರ್ಥನೆ ಮಾಡಿದ್ದೀರಾ ಅಥವಾ 40 ಅಧ್ಯಾಯವನ್ನು ಓದಿದ್ದೀರಾ, ಅದಕ್ಕೋಸ್ಕರ ಬರುವುದಿಲ್ಲ. I am not saying you should not pray for 3 hours, 4 hours. ನಾನು 3 ತಾಸು 4 ತಾಸು ನೀವು ಪ್ರಾರ್ಥನೆ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ. I pray for long time. I pray minimum 40 chapters per day. I read minimum 40 chapters. ನಾನು ಕನಿಷ್ಠ ಪಕ್ಷ 40 ಅಧ್ಯಾಯನ ಓದ್ತಾನೆ ಮತ್ತು ಅಲ್ಲಿ ನಾನು ಬಹಳ ಗಂಟೆ ಅಲ್ಲಿ ಪ್ರಾರ್ಥನೆ ಮಾಡ್ತಾನೆ. Not because of that I am going to get it. ಆದ್ರೆ ಆದ ಕಾರಣ ನನಗೆ ಆ ಆಶೀರ್ವಾದ ಬರುವುದಿಲ್ಲ. I am going to get it because grace provides. ನನಗೆ ಅದು ಬರ್ತದೆ ಆಶೀರ್ವಾದ, ಯಾಕಂದ್ರೆ ಕೃಪೆಯು ನನಗೆ ಒದಗಿಸಿದೆ. I understand what grace provides. ನನ್ನ ಅರ್ಥ ಮಾಡ್ಕೊಳ್ತಾನೆ ಕೃಪೆಯು ನನಗೆ ಏನು ಒದಗಿಸಿದೆ. I believe it. ನಾನು ಅದನ್ನು ನಂಬ್ತಾನೆ. I possess it. ನಾನು ಅದನ್ನು ಹೊಂದಿಕೊಳ್ತಾನೆ. Hallelujah. So I gave you victory over sin. One example. ನಾನು ಒಂದು ಉದಾಹರಣೆಯನ್ನು ಕೊಟ್ಟೆ, ಹೇಗೆ ನಾವು ಪಾಪದ ಮೇಲೆ ಜಯ ಹೊಂದ್ತೇವೆ. No need for you to do anything. ನಿಮಗೆ ಏನು ಮಾಡುವುದು ಬೇಕಾಗಿಲ್ಲ. You should understand how Jesus conquered sin on the cross. ನೀವು ಅರ್ಥ ಮಾಡ್ಕೊಳ್ಬೇಕು ಯೇಸು ಕ್ರಿಸ್ತನು ಹೇಗೆ ಕ್ರೂಜಿ ಮೇಲೆ ಪಾಪವನ್ನು ಅಲ್ಲಿ ಜಯಿಸಿದ. How he carried our sins. ಆತನು ಹೇಗೆ ನಮ್ಮ ಒಂದು ಪಾಪವನ್ನು ಆತನ ಮೇಲೆ ಹೊತ್ತುಕೊಂಡ. How he crucified our sin nature. ಹೇಗೆ ಆತನು ನಮ್ಮ ಪಾಪದ ಸ್ವಭಾವವನ್ನು ಕ್ರೂಜಿ ಮೇಲೆ ಅಲ್ಲಿ ಹಾಕಿದ. And he put his nature. ಆತನ ಸ್ವಭಾವವನ್ನು ಹಾಕಿದ ನಮ್ಮ ಮೇಲೆ. So we believe we already have victory over sin. ಇವಾಗ ನಾವು ನಂಬಬೇಕು ನಮಗೆ ಆಗಲೇ ಅಲ್ಲಿ ಪಾಪದ ಮೇಲೆ ಜಯ ಇದೆ. We believe we are dead to sin.
ನಾವು ನಂಬ್ತೇವೆ ನಾವು ಪಾಪಕ್ಕೆ ಸತ್ತವರಾಗಿದ್ದೇವೆ. When I am dead to sin, when I believe it, I am free from sin. ನಾನು ಯಾವಾಗ ಪಾಪಕ್ಕೆ ಸತ್ತಿದ್ದೇನೆ ಅದನ್ನ ಯಾವಾಗ ನಾನು ನಂಬ್ತೇನೆ ಅದು ನಾನು ಹೊಂದ್ಕೊಳ್ತಾನೆ. Say, I am dead to sin. I believe it. I am free from sin. ನಾನು ಪಾಪಕ್ಕೆ ಸತ್ತಿದ್ದೇನೆ ಅದರಿಂದ ನಾನು ಬಿಡುಗಡೆ ಹೊಂದಿದ್ದೇನೆ. ವೆರಿ ಸಿಂಪಲ್. ಇದು ಬಿಟ್ಟು ನೀ ಪಾಪ ಬಿಡಬೇಕು, ಪಾಪಕ್ಕೆ ಸಾಯ್ಬೇಕು ನಾವು ಫಿನಿಶ್. ಯು ವಿಲ್ ನೆವರ್ ಡೈ. ನಾ ಪಾಪದಿಂದ ನಾನು ಇನ್ನೂ ಸಾಯ್ಬೇಕು. ಯು ವಿಲ್ ನೆವರ್ ಓವರ್ಕಮ್ ಟೆಂಪ್ಟೇಷನ್. ನೀವು ಅಲ್ಲಿ ಶೋಧನೆಯಿಂದ ನಾನು ಇನ್ನೂ ಮಾಡಬೇಕು ಅಂತ ಅನ್ಕೊಂಡ್ರೆ ನೀವು ಜಯ ಹೊಂದುವುದಿಲ್ಲ. ಹೌ ಮೆನಿ ಟೈಮ್ಸ್ ಎ ಮ್ಯಾನ್ ಕ್ಯಾನ್ ಡೈ? ಎಷ್ಟು ಸರ್ತಿ ಒಬ್ಬ ಮನುಷ್ಯನು ಸಾಯಬಹುದು? ಓನ್ಲಿ ಒನ್ಸ್. ಓವರ್. ಅವರ್ ಓಲ್ಡ್ ಮ್ಯಾನ್ ಇಸ್ ಡೆಡ್. ಅದು ಒಂದೇ ಸರ್ತಿ ಸಾಯೋದಾಗಿದೆ, ಅದು ಮುಗ್ದು ಹೋಗಿದೆ. ಅವರ್ ಓಲ್ಡ್ ಮ್ಯಾನ್ ಇಸ್ ಡೆಡ್. ನಮ್ಮ ಒಂದು ಹಳೆಯ ಮನುಷ್ಯನು ಸತ್ತು ಹೋಗಿದ್ದಾನೆ. Our sin nature is dead. ನಮ್ಮ ಪಾಪದ ಸ್ವಭಾವವು ಸತ್ತು ಹೋಗಿದೆ. No, very basic things it is. ಇದು ಬಹಳ ಅಲ್ಲಿ ಮೂಲವಾಗಿದೆ. Some people don't understand. ಕೆಲವು ಜನ ಇದನ್ನ ಅರ್ಥ ಮಾಡಿಕೊಳ್ಳುವುದಿಲ್ಲ. Sometimes you go to seminar, conference, climax scene, the climax commitment prayer will be there. ಕೆಲವು ಬಾರಿ ಅಲ್ಲಿ ನಾವು ಒಂದು ಕಾನ್ಫರೆನ್ಸ್ಗೆ ಹೋಗ್ತೇವೆ, ಪ್ರೇಯರ್ ಮೀಟಿಂಗ್ ಹೋದಾಗ ಕೊನೆಯದಾಗಿ ಒಂದು ಪ್ರಾರ್ಥನೆ ಇರ್ತದೆ. They sing with keyboards. All to Jesus I surrender. Finish, everybody will cry and go front. ಅಲ್ಲೇ ಒಂದು ಕೀಬೋರ್ಡ್ ಇಂದ ಅವರೆಲ್ಲರೂ ಹಾಡೋನು ಶುರು ಮಾಡ್ತಾರೆ. ಎಲ್ಲವನ್ನು ಯೇಸುವಿಗೋಸ್ಕರ ನಾನು ಅಲ್ಲಿ ಸಮರ್ಪಣೆ ಮಾಡ್ತಾನೆ. Then they will give one doll in your hand. Like paper, no? They make some doll they give in your hand. ಅವರು ಒಂದು ಪೇಪರ್ ನಲ್ಲಿ ಒಂದು ಗೊಂಬೆಯನ್ನು ಮಾಡಿ ಕೊಡ್ತಾರೆ. This is you. ಇದು ನೀವಾಗಿದ್ದೀರಾ. You should die. ನೀವು ಸತ್ತು ಹೋಗ್ಬೇಕು. You tear it now. ಇವಾಗ ಅದನ್ನ ಅರ್ದು ಬಿಡ್ರಿ. 2000 years before, over case. 2000 ವರ್ಷದ ಹಿಂದೆ ಅದು ಮುಗ್ದೋಗಿದೆ. The day I accepted Jesus only I died. ಯಾವ ಒಂದು ದಿನದಲ್ಲಿ ನಾನು ಯೇಸುವನ್ನು ಸ್ವೀಕಾರ ಮಾಡಿದ್ದೇನೆ ಅವತ್ತೇ ನಾನು ಸತ್ತು ಹೋಗಿದ್ದೇನೆ. Amen. You understand? Why I am repeating it again and again? ನಿಮಗೆ ಅರ್ಥ ಆಗ್ತದ ನಾ ಯಾಕೆ ನಾನು ಪದೇ ಪದೇ ಅದನ್ನ ಹೇಳ್ತಾ ಇದ್ದೇನೆ? When I accepted Jesus, ನಾನು ಯಾವಾಗ ಯೇಸುವನ್ನು ಸ್ವೀಕಾರ ಮಾಡಿಕೊಂಡೆ, my church is a best church. ನನ್ನ ಸಭೆಯು ಒಂದು ಉತ್ತಮವಾದ ಸಭೆಯಾಗಿತ್ತು. Excellent teaching. ಬಹಳ ಉತ್ತಮವಾಗಿ ನಮಗೆ ಹೇಳ್ತಾ ಕೊಡ್ತಿದ್ರು. Right doctrine. ಒಳ್ಳೆಯ ಒಂದು ಸಂದೇಶವನ್ನು ಹೇಳ್ತಿದ್ರು. But the problem, when we get saved, we feel like going every meeting, whatever we see handbill. ಆದ್ರೆ ಏನು ಸಮಸ್ಯೆ ಅಂತಂದ್ರೆ ಯಾವಾಗ ನಾವು ರಕ್ಷಣೆಯನ್ನು ಹೊಂದ್ತೇವೆ, ಯಾವ ಪ್ರಾರ್ಥನೆ ಕೂಟ ಇರ್ತದೆ ಎಲ್ಲಾ ಕಡೆ ಹೋಗ್ಬೇಕು ಅಂತ ಅನಿಸ್ತದೆ. I am the example. I don't know about you. I went name anywhere, I will be there. ನಾನೇ ಒಂದು ಉದಾಹರಣೆ ಆಗಿದ್ದೇನೆ. ಯಾವುದಾದ್ರೂ ಹೆಸರು ಹೇಳಿ ಆ ಒಂದು ಪ್ರಾರ್ಥನೆ ಕೂಟಕ್ಕೆ ನಾನೇ ಹೋಗಿದ್ದೇನೆ. Now there is no need for you to go here and there. ಆದ್ರೆ ಇವಾಗ ನೀವು ಆ ಕಡೆ ಈ ಕಡೆ ಹೋಗೋದು ಬೇಕಾಗಿಲ್ಲ. With mobile 100 preachers you can hear. ಒಂದು ಮೊಬೈಲಿನಿಂದ ಒಂದು 100 ಸಂದೇಶಗಳನ್ನು ಅಲ್ಲಿ ಕೇಳಿಸ್ಕೊಳ್ಬಹುದು. If you hear you have to die means you will be deceived. ನೀವು ಅವರು ಸಾರುವುದರಲ್ಲಿ ನೀವು ಇನ್ನೂ ಸಾಯ್ಬೇಕು ಅಂತ ಕೇಳಿಸ್ಕೊಂಡ್ರೆ ನೀವು ಅದರಿಂದ ಮೋಸ ಹೋಗ್ತೀರಾ. If you hear you have to fast and pray for a holy life means you will be deceived. ಪವಿತ್ರವಾದ ಜೀವಿತಕ್ಕೋಸ್ಕರ ನೀವು ಉಪವಾಸವಿದ್ದು ಪ್ರಾರ್ಥನೆ ಮಾಡಬೇಕು ಅಂತ ಕೇಳಿಸ್ಕೊಂಡ್ರೆ ನೀವು ಅಲ್ಲಿ ಮೋಸ ಹೋಗ್ತೀರಾ. Grace provided victory over sin. ಕೃಪೆಯು ನಮಗೆ ಒಂದು ಪಾಪದ ಮೇಲೆ ಜಯವನ್ನು ಕೊಟ್ಟಿದೆ. Then comes to money. ಅದಾದ ಮೇಲೆ ಹಣ ಬರ್ತದೆ. I am talking about money now. ಇವಾಗ ನಾನು ಹಣದ ಬಗ್ಗೆ ಮಾತಾಡ್ತಾ ಇದ್ದೇನೆ. How grace provided. ಹೇಗೆ ಕೃಪೆಯು ಒದಗಿಸಿದೆ. So we should not think, only when we give God will bless us, otherwise God will not bless. ನಾವು ಈ ರೀತಿಯಾಗಿ ಯೋಚನೆ ಮಾಡಬಾರ್ದು. ಯಾವಾಗ ನಾವು ದೇವರಿಗೆ ಕೊಡ್ತೇವೆ ಅವಾಗಷ್ಟೇ ನಮಗೆ ದೇವರು ಆಶೀರ್ವಾದ ಮಾಡ್ತಾರೆ. Or we have to initiate our prosperity. ಅಥವಾ ನಾವೇ ಅಲ್ಲಿ ಅಭಿವೃದ್ಧಿಯನ್ನು ಮುಂದೆ ಹೊರಿಸಬೇಕು. Or we have to somehow take care of the expenditures. ಹೇಗೋ ಒಂದು ನಮ್ಮ ವೆಚ್ಚಗಳನ್ನು ನಾವು ನೋಡಿಕೊಳ್ಳಬೇಕು. Take care of the expenditures in the ministry. ಅಲ್ಲಿ ಒಂದು ಸೇವೆಯಲ್ಲಿರೋ ವೆಚ್ಚಗಳನ್ನು ನಾವು ನೋಡಿಕೊಳ್ಳಬೇಕು. We have to take care of God. ನಾವು ದೇವರನ್ನು ನೋಡಿಕೊಳ್ಳಬೇಕು. There is no need to take care of God. God will take care of us. ದೇವರಿಗೆ ನಾವು ನೋಡಿಕೊಳ್ಳುವುದು ಬೇಕಾಗಿಲ್ಲ, ದೇವರು ತನ್ನನ್ನು ತಾನು ನೋಡಿಕೊಳ್ತಾನೆ. Hallelujah. That's why I say for example you go press the borewell, water will come. ನಾನು ಅದಕ್ಕೋಸ್ಕರ ಉದಾಹರಣೆಗೆ ಹೇಳಿದೆ, ನೀವು ಹೋಗಿ ಒಂದು ಬೋರ್ವೆಲ್ ಬಟನ್ ಅನ್ನು ಪ್ರೆಸ್ ಮಾಡಿದ್ರೆ ಅದು ಆನ್ ಆಗ್ತದೆ. Water will be there, it will come. ನೀರು ಬರ್ತದೆ ಯಾಕಂದ್ರೆ ನೀರು ಇರ್ತದೆ. Yes or no? ಹೌದಾ ಅಲ್ಲ? Now my question. ನನ್ನ ಪ್ರಶ್ನೆ, why water comes in the tap? ಆ ಒಂದು ಟ್ಯಾಪಿನಲ್ಲಿ ಯಾಕೆ ನೀರು ಬರ್ತದೆ? Because you press the button. ನಾವು ಒಂದು ಬಟನ್ ಅನ್ನು ಪ್ರೆಸ್ ಮಾಡಿದ್ವಲ್ಲ ಅದಕ್ಕ? Yeah.
ಹೌದು. If you don't press, water will not come. ನೀವು ಬಟನ್ ಪ್ರೆಸ್ ಮಾಡಲ್ಲ ಅಂದ್ರೆ ಬರುವುದಿಲ್ಲ. So, see, pressing button anybody can do, anywhere you can do. If there is no water underneath, water will not come. ಒಂದು ಬಟನ್ ಅನ್ನು ಒತ್ತುವುದು ಯಾರು ಕೂಡ ಮಾಡಬಹುದು, ಆದ್ರೆ ಒಳಗಡೆ ಅಲ್ಲಿ ನೀರಿಲ್ಲ ಅಂದ್ರೆ ನೀರು ಬರುವುದಿಲ್ಲ. God kept water. ಅಲ್ಲಿ ದೇವರು ನೀರನ್ನು ಇಟ್ಟಿದ್ದಾರೆ. Who kept water? ಯಾರು ನೀರು ಇಟ್ಟಿದ್ದಾರೆ? God only kept water. ದೇವರೇ ನೀರು ಇಟ್ಟಿದ್ದಾರೆ. Pressing button, it brings the water out. ಒಂದು ಬಟನ್ ಅನ್ನು ಪ್ರೆಸ್ ಮಾಡೋದ್ರಿಂದ ಆ ನೀರು ಹೊರಗಡೆ ಬರ್ತದೆ. So if there is no water, you go 1,000 feet, water will not be there. ಅಲ್ಲಿ ನೀರಿಲ್ಲ ಅಂತಂದ್ರೆ ನೀವು 1000 ಫೀಟ್ ಒಳಗಡೆ ಹೋದ್ರೂ ನೀರು ಬರುವುದಿಲ್ಲ. So all the money, everything God has kept. ಎಲ್ಲ ಒಂದು ಹಣವನ್ನು ಎಲ್ಲವನ್ನು ದೇವರು ಮೊದಲೇ ಇಟ್ಟಿದ್ದಾರೆ. Our giving is only like pressing button. It's an act of faith. ನಾವು ಕೊಡುವುದು ಅದು ನಾವು ಒಂದು ಬಟನ್ ಅನ್ನು ಪ್ರೆಸ್ ಮಾಡಿದಾಗೆ ಅದು ನಂಬಿಕೆಯ ಒಂದು ಕಾರ್ಯವಾಗಿದೆ. We take, by giving we take whatever God kept for us, we take it. ನಾವು ಅಲ್ಲಿ ಕೊಡುವುದರಿಂದ ಯಾವುದು ದೇವರು ನೀರು ಮೊದಲೇ ಇಟ್ಟಿದ್ದಾರೆ ಅದನ್ನ ನಾವು ತೆಗೆದುಕೊಳ್ತೇವೆ. And the Bible says when you honor him with tithes and offerings, he pours out the blessings. ಯಾವಾಗ ನಾವು ಒಂದು ದಶಮ ಭಾಗದಿಂದ ಮತ್ತು ಕಾಣಿಕೆಯಿಂದ ದೇವರಿಗೆ ಗೌರವಿಸ್ತೇವೆ, ಆತನ ಅಭಿಷೇಕವನ್ನು ನಮ್ಮ ಮೇಲೆ ಸುರಿಸ್ತಾರೆ. Pours out the blessings. Blessing. ಆಶೀರ್ವಾದ. ಆಶೀರ್ವಾದಗಳನ್ನು ನಮ್ಮ ಮೇಲೆ ಅಲ್ಲಿ ಸುರಿಸ್ತಾರೆ. ಅಭಿಷೇಕ ಜಾಸ್ತಿ ಮಾತಾಡಲ್ಲ, ಅದು ಪ್ರೇಯರ್ ಎಲ್ಲ ಮಾತಾಡ್ತೀನಿ. ಓಕೆ, ಆಶೀರ್ವಾದ, ನೋ ಪ್ರಾಬ್ಲಮ್. ಆಶೀರ್ವಾದ ಆಶೀರ್ವಾದದಿಂದ ಅಭಿಷೇಕ ಬರ್ತದೆ. ಆಶೀರ್ವಾದ ಇದ್ದಾಗ ಅಭಿಷೇಕ ಬರ್ತದೆ. ಓಕೆ, ವಿ ಆರ್ ಓವರ್. ಓಕೆ, ನೌ ಲಿಸನ್. ಈ ಕಡೆ ಕೇಳಿಸ್ಕೊಳ್ಳಿ. ವಾಟ್ ಇಸ್ ದಿಸ್ ಬ್ಲೆಸ್ಸಿಂಗ್? ಈ ಒಂದು ಆಶೀರ್ವಾದ ಏನಾಗಿದೆ? So we started from Galatians 3rd chapter. ನಾವು ಗಲಾತ್ಯ 3ನೇ ಅಧ್ಯಾಯದಿಂದ ಪ್ರಾರಂಭ ಮಾಡ್ತೀವಿ. Don't turn your Bible. Look, I'm just reversing. ಈ ಕಡೆ ಕೇಳಿಸ್ಕೊಳ್ಳಿ. Christ has redeemed us from the curse of the law so that the blessings of Abraham will come in our life. ಕ್ರಿಸ್ತನು ನಮಗೆ ಅಲ್ಲಿ ಧರ್ಮಶಾಸ್ತ್ರ ಶಾಪಗಳಿಂದ ಬೆಳೆಸಿದ್ದಾನೆ, ಆದ ಕಾರಣ ಅಲ್ಲಿ ಅಬ್ರಹಾಮನ ಆಶೀರ್ವಾದಗಳು ನಮ್ಮ ಜೀವಿತದಲ್ಲಿ ಬಂದಿವೆ. So we all know Abrahamic blessing we tell. ನಾವು ಅಬ್ರಹಾಮನ ಆಶೀರ್ವಾದಗಳು ನಾವು ಹೇಳ್ತೇವೆ, ನಮಗೆ ಅದು ಗುರುತಾಗಿದೆ. It is not started with Abraham. ಆದ್ರೆ ಅದು ಅಬ್ರಹಾಮನಿಂದ ಶುರುವಾಗಿಲ್ಲ. It is started from the day one in Genesis 1st chapter. ಅದು ಆದಿಕಾಂಡ ಮೊದಲೇ ಅಧ್ಯಾಯದ ಮೊದಲೇ ದಿನದಿಂದ ಪ್ರಾರಂಭವಾಗಿದೆ. Blessings comes into existence when we speak. ಆಶೀರ್ವಾದವು ಯಾವಾಗ ನಾವು ಮಾತಾಡ್ತೇವೆ ಅವಾಗ ಅದು ಅಸ್ತಿತ್ವಕ್ಕೆ ಬರ್ತದೆ. God spoke, the world was created. ದೇವರು ಅಲ್ಲಿ ಮಾತಾಡಿದನು, ಅಲ್ಲಿ ಲೋಕವು ಸೃಷ್ಟಿಯಾಯಿತು. He said, let us make man in our image. ಆತನು ಹೇಳ್ತಾನೆ, ಮನುಷ್ಯನನ್ನು ನಮ್ಮ ಸ್ವರೂಪದಲ್ಲಿ ಮಾಡೋಣ, in our likeness. ನಮ್ಮ ಹೋಲಿಕೆಗೆ ಸರಿಯಾಗಿ ಮಾಡೋಣ. He will have dominion over everything. ಎಲ್ಲದರ ಮೇಲೆ ಆತನು ಆಡಳಿತವನ್ನು ಮಾಡ್ತಾನೆ. And he says specifically dominion over all the earth. ಆತನು ಬಹಳ ನಿರ್ದಿಷ್ಟವಾಗಿ ಹೇಳ್ತಾನೆ, ಎಲ್ಲದರ ಮೇಲೆ, ಲೋಕದ ಎಲ್ಲದರ ಮೇಲೆ ಆತನು ಆಡಳಿತ ಮಾಡ್ತಾನೆ. Say, I am an image of God. I will have dominion over all the earth. ನಾನು ದೇವರ ಸ್ವರೂಪವಾಗಿದ್ದೇನೆ, ನಾನು ಇಡೀ ಲೋಕದ ಮೇಲೆ ಆಡಳಿತ ಮಾಡ್ತಾನೆ. See, you are not ordinary person. ನೀವು ಒಂದು ಸಾಮಾನ್ಯವಾದ ಮನುಷ್ಯನಲ್ಲ. No, people around you cannot kick you like kicking football. ನಿಮ್ಮ ಪಕ್ಕದಲ್ಲಿರುವ ಜನರು ಒಂದು ಫುಟ್ಬಾಲ್ ಅನ್ನು ಒದ್ದ ಹಾಗೆ ನಿಮಗೆ ಒದೆಯುವುದಿಲ್ಲ. You cannot be dominated by circumstances. ನೀವು ಒಂದು ಪರಿಸ್ಥಿತಿಗಳಿಂದ ಆಡಳಿತ ಮಾಡುವವರಲ್ಲ. You are supposed to bring everything under your control. ನೀವು ಎಲ್ಲವನ್ನು ನಿಮ್ಮ ನಿಯಂತ್ರಣದಲ್ಲಿ ತೆಗೆದುಕೊಂಡು ಬರುವವರಾಗಿದ್ದೀರಾ. You are born to rule. ನೀವು ಅಲ್ಲಿ ಆಳುವುದಕ್ಕೋಸ್ಕರ ಹುಟ್ಟಿದ್ದೀರಾ. Amen. Amen. You are born to rule. ಆಳುವುದಕ್ಕೋಸ್ಕರ ಹುಟ್ಟಿದ್ದೀಯಾ ಅಂತ ಹೇಳು. You should live like a king. You should not, tell excuses. ಏನ್ ಮಾಡಲಿನ, ಅದು ಆಗಲ್ಲ, ಇದು ಆಗಲ್ಲ, ಅದು ಆಗಲ್ಲ, ಇದು ಆಗಲ್ಲ. ಒಂದು ಸಾರಿ ದೇವರು ಮಾತಾಡಿದಾರ ಜೆನಿಸಿಸ್ 1st chapter ಅದಾಗಲ್ಲ, ಇದಾಗಲ್ಲ. Have you ever seen once God said, ಅಯ್ಯೋ, what to do, so much darkness is there? ಎಲ್ಲಾದ್ರೂ ಅಲ್ಲಿ ಆದಿಕಾಂಡ ಮೊದಲನೇ ಅಧ್ಯಾಯದಲ್ಲಿ ನೋಡಿದ್ದೀರಾ, ಅಯ್ಯೋ ದೇವರು ಹೇಳುವುದು, ಅಯ್ಯೋ ಬಹಳ ಕತ್ತಲಿದೆ, ಏನ್ ಮಾಡ್ಲಿ? ಅಯ್ಯೋ, what to do, everything is empty. ಅಯ್ಯೋ ಏನ್ ಮಾಡ್ಲಿ, ಎಲ್ಲವೂ ಖಾಲಿ ಆಗಿದೆ. ಅಯ್ಯೋ, what to do, so much chaos is there. ಅಯ್ಯೋ ಏನ್ ಮಾಡ್ಲಿ, ಎಲ್ಲವೂ ಅಲ್ಲಿ ಗಲಿಬಿಲಿ ಆಗಿದೆ. Problem was there. ಅಲ್ಲಿ ಸಮಸ್ಯೆ ಇತ್ತು. God demonstrated how to have
dominion over circumstances. ಪರಿಸ್ಥಿತಿಯ ಮೇಲೆ ಹೇಗೆ ಆಡಳಿತವನ್ನು ಮಾಡಬೇಕು ಅಂತ ದೇವರು ಅಲ್ಲಿ ಉದಾಹರಣೆಯನ್ನು ತೋರಿಸಿದ್ರು. You should rule. ನೀವು ಆಳಬೇಕು, You should rule. ನೀವು ಆಳ್ಬೇಕು. Hallelujah. ಹಲ್ಲೆಲೂಯಾ. You should speak. ನೀವು ಅಲ್ಲಿ ಮಾತಾಡ್ಬೇಕು. When you speak, things will change. ಯಾವಾಗ ನೀವು ಮಾತಾಡ್ತೀರಾ ಅಲ್ಲಿ ಸ್ಥಿತಿಗಳು ಬದಲಾಗ್ತವೆ. Are you with me? ನಾವು ನೋಟಿಗಿದ್ದೀರಾ? You should say, when you look at the problem, how God spoke, like that you spoke. You ಯಾವಾಗ should ನೀವು speak. ಒಂದು ಸಮಸ್ಯೆಯನ್ನು ನೋಡ್ತೀರಾ, ಹೇಗೆ ದೇವರು ಮಾತಾಡಿದ್ರು ಆ ರೀತಿಯಾಗಿ ನೀವು ಮಾತಾಡ್ಬೇಕು. Hallelujah. ಹಲ್ಲೆಲೂಯಾ. Speak like that. ಆ ರೀತಿಯಾಗಿ ಮಾತಾಡಿ. If it is empty, speak, be filled in Jesus' name. ಅದು ಅಲ್ಲಿ ಖಾಲಿ ಆಗಿದೆ ಅಂತಂದ್ರೆ ಹೇಳಿ ಯೇಸುವಿನ ಹೆಸರಲ್ಲಿ ತುಂಬಿಕೊಳ್ಳಲಿ. If something is going wrong, ಅಲ್ಲಿ ಏನಾದ್ರೂ ತಪ್ಪಾಗಿ ನಡೀತಾ ಇದೆ ಅಂದ್ರೆ don't tolerate it. ಅದನ್ನು ನೀವು ಹಾಗೆ ಸಹಿಸ್ಕೊಳ್ಬೇಡಿ. Say, be in order. It will be in order. ಸರಿಯಾಗಿ ಆಗು ಅಂತ ನೀವು ಹೇಳಿ ಅದು ಸರಿಯಾಗಿ ಎಲ್ಲ ಸರಿಪಡುವಾಗ್ತದೆ. See, that's the way God created a man. ಅದೇ ರೀತಿಯಾಗಿ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದ. And because God spoke, man came into existence. ಅಲ್ಲಿ ದೇವರು ಮಾತಾಡಿರುವುದ ಕಾರಣ ಅಲ್ಲಿ ಮನುಷ್ಯನು ಹುಟ್ಟಲ್ಪಟ್ಟ. And not only man came, God said, let him have a dominion. He gave power for man. ಅದೇ ಬರೀ ಅಲ್ಲಿ ದೇವರು ಆತನಿಗೆ ತೆಗೆದುಕೊಂಡು ಬಂದಿಲ್ಲ, ಆದ್ರೆ ಎಲ್ಲದರ ಮೇಲೆ ಆಡಳಿತ ಮಾಡುವುದಕ್ಕೆ ಶಕ್ತಿಯನ್ನು ಕೊಟ್ರು. That power is called blessing. ಆ ಒಂದು ಶಕ್ತಿಯೇ ಆಶೀರ್ವಾದವಾಗಿದೆ. And God defined the work, or God gave assignment for blessing. ಆ ಒಂದು ಆಶೀರ್ವಾದಕ್ಕೆ ದೇವರು ಒಂದು ಕೆಲಸವನ್ನು ಕೊಟ್ರು. Whatever he spoke that day till today, it's happening. ಏನೆಲ್ಲ ದೇವರು ಅವತ್ತಿನ ದಿನ ಮಾತಾಡಿದ್ರು ಇವತ್ತಿಗೆ ಕೂಡ ಅದು ಆಗ್ತಾ ಇದೆ. Hallelujah. He said, he blessed a man. ಆತನು ಅಲ್ಲಿ ಮನುಷ್ಯನಿಗೆ ಆಶೀರ್ವದಿಸಿದ. Be fruitful, be multiply, fill the earth. ಅಲ್ಲಿ ತುಂಬಿಕೊಳ್ಳು, ಫಲವತ್ತುಳು ಹಾಗೂ ಇಡೀ ಲೋಕವನ್ನು ಹಬ್ಬಿಯು. Till today blessing is working. ಇವತ್ತಿಗೆ ಕೂಡ ಆ ಒಂದು ಆಶೀರ್ವಾದವು ಅಲ್ಲಿ ಕಾರ್ಯ ಮಾಡ್ತಾ ಇದೆ. You have to be fruitful. ನೀವು ಅಲ್ಲಿ ಫಲವತ್ತುಳು ಆಗಿ ಇರಬೇಕು. You have to, there is no other choice. ನಿಮಗೆ ಬೇರೆ ಆಯ್ಕೆನೇ ಇಲ್ಲ. Blessing makes you fruitful. ನಿಮಗೆ ಆಶೀರ್ವಾದವು ಫಲವತ್ತುಳು ಆಗುವಂತೆ ಮಾಡ್ತದೆ. Blessing makes you multiply. ಅಲ್ಲಿ ಒಂದು ಆಶೀರ್ವಾದವು ನಿಮಗೆ ಅಲ್ಲಿ ಗುಣಿಕರ ಮಾಡ್ತದೆ. Blessing makes you to fill wherever it is empty. ಆಶೀರ್ವಾದವು ಎಲ್ಲಿ ಖಾಲಿ ಇದೆ ಅಲ್ಲಿ ತುಂಬಿಕೊಳ್ಳುವಂತೆ ಅದು ನಿಮ್ಮಿಂದ ಮಾಡ್ತದೆ. You subdue everything. ನೀವು ಎಲ್ಲವನ್ನು ವಶ ಮಾಡಿಕೊಳ್ತೀರಾ. You have dominion over everything. ನಿಮಗೆ ಎಲ್ಲದರ ಮೇಲೆ ಆಡಳಿತ ಇರ್ತದೆ. Hallelujah. ಹಲ್ಲೆಲೂಯಾ. But God gave Garden of Eden for a man. ದೇವರು ಆ ಒಂದು ಏದೇನ್ ತೋಟವನ್ನು ಮನುಷ್ಯನಿಗೋಸ್ಕರ ಕೊಟ್ರು. He designed Garden of Eden just like heaven. ಆ ಒಂದು ಏದೇನ್ ತೋಟವನ್ನು ಪರಲೋಕದಂತೆನೆ ಆತನು ಎಲ್ಲವನ್ನು ಮಾಡಿದ. Same pattern. ಎಲ್ಲ ಸರಿಯಾಗಿ ಅದೇ ರೀತಿಯಾಗಿ. Is it how I am living? Man should live. ಹೇಗೆ ನಾನ್ ಜೀವಿಸ್ತಾ ಇದ್ದಾನೆ ಅದೇ ರೀತಿಯಾಗಿ ಮನುಷ್ಯನು ಜೀವಿಸಬೇಕು. Like father thinking, how I am living, my child should be there. ಒಂದು ತಂದೆ ಯೋಚನೆ ತರ ನಾನ್ ಹೇಗೆ ಜೀವಿಸ್ತಾ ಇದ್ದಾನೆ ನನ್ನ ಮಗನು ಕೂಡ ಅದೇ ರೀತಿಯಾಗಿ ಜೀವಿಸಬೇಕು. The work God gave to Adam is, he is supposed to make the whole world like a Garden of Eden. ಒಂದು ಆದಾಮನ ಕೆಲಸ ಏನಾಗಿತ್ತು ಅಂದ್ರೆ ಇಡೀ ಲೋಕವನ್ನು ಏದೇನ್ ತೋಟದಂತೆ ಆತನು ಮಾಡಬೇಕಾಗಿತ್ತು. Eden means place of pleasure. ಏದೇನ್ ಅಂದರೆ ಒಂದು ಆನಂದವಾಗಿರುವ ಸ್ಥಳ. Hallelujah. Say place of pleasure. ಆನಂದವಾಗಿರುವ ಸ್ಥಳ. Our home should be a place of pleasure. ನಮ್ಮ ಒಂದು ಮನೆಯು ಒಂದು ಆನಂದವಾಗಿರುವ ಸ್ಥಳವಾಗಿರ್ಬೇಕು. When you go home, you should enjoy. ನೀವು ಯಾವಾಗ ಮನೆಗೆ ಹೋಗ್ತೀರಾ ನೀವು ಆನಂದಿಸ್ಬೇಕು. Amen. Amen. ಅಯ್ಯೋ ಮನೆಗೆ ಹೋಗ್ಬೇಕೆ, like that you should not think. ಅಯ್ಯೋ ಮನೆಗೆ ಹೋಗ್ಬೇಕಾ ಆ ರೀತಿಯಾಗಿ ನೀವು ಯೋಚನೆ ಮಾಡಬಾರ್ದು. And the place where you work should be a place of pleasure. ಯಾವ ಒಂದು ಕೆಲಸ ನೀವು ಮಾಡ್ತೀರಾ ಆ ಒಂದು ಕೆಲಸವು ಅದು ಒಂದು ಆನಂದದ ಸ್ಥಳವಾಗಿರ್ಬೇಕು. Your area should become a place of pleasure. ನಿಮ್ಮ ಒಂದು ಏರಿಯಾವು ಆನಂದದ ಸ್ಥಳವಾಗಬೇಕು. That is what blessing will do. ಅದೇ ಒಂದು ಆಶೀರ್ವಾದವು ಮಾಡ್ತದೆ. Hallelujah. Hallelujah. And now all you got to do is only believe. ಆದ್ರೆ ಇವಾಗ ನೀವು ಏನ್ ಮಾಡ್ಬೇಕು ಅಂದ್ರೆ ಬರೀ ನಂಬಬೇಕು. Hallelujah. Adam failed. ಆದಾಮನು ಅಲ್ಲಿ ಸೋತು ಹೋದ. Committed sin. ಆತನು ಪಾಪವನ್ನು ಮಾಡಿದ. Went away from God. ಆತನು ದೇವರಿಂದ ದೂರ ಹೋದ. But God is unchanging God.
ಆದ್ರೆ ದೇವರು ಬದಲಾಗದ ದೇವರಾಗಿದ್ದಾರೆ. He says, I am the Lord who changeth not. ಆತನು ಹೇಳ್ತಾನೆ, ನಾನು ಬದಲಾಗದ ದೇವರಾಗಿದ್ದೇನೆ. Even if man commits sin, no problem. ಮನುಷ್ಯನು ಪಾಪ ಮಾಡಿದ್ರು ಕೂಡ ಪರವಾಗಿಲ್ಲ. My original decision I will not change. ನಾನು ಅಲ್ಲಿ ಮೊದಲನೇದಾಗಿ ಇಟ್ಟಿರುವ ಒಂದು ನಿರ್ಧಾರವನ್ನು ಬದಲಾಯಿಸುವುದಿಲ್ಲ. When every man is committing sin, ಯಾವಾಗ ಎಲ್ಲಾ ಮನುಷ್ಯನು ಪಾಪವನ್ನು ಮಾಡ್ತಾ ಇದ್ದ, he found one man righteous person, Noah. ಆತನು ಒಬ್ಬ ಅಲ್ಲಿ ನೀತಿವಂತನಾಗಿರುವ ನೋಹ ಅನ್ನು ಕಂಡ. Because he wants man to rule the earth. ಯಾಕಂದ್ರೆ ಆತನಿಗೆ ಒಂದು ಮನುಷ್ಯನು ಲೋಕವನ್ನು ಆಳುವುದಕ್ಕೆ ಬೇಕಾಗಿತ್ತು. Because he loves you and me, ಆತನು ನನಗೆ ನಿನಗೆ ಕಳೆದುಕೊಂಡ ಕಾರಣ he protected Noah. ಆತನು ಅಲ್ಲಿ ಒಂದು ನೋಹವನ್ನು ಸುರಕ್ಷಿತವಾಗಿಟ್ಟನು. He took him, separated him. ಆತನಿಗೆ ಅಲ್ಲಿ ಬೇರ್ಪಾಡು ಮಾಡಿದ. Every man is destroyed. ಪ್ರತಿಯೊಬ್ಬ ಮನುಷ್ಯನು ಅಲ್ಲಿ ನಾಶವಾದನು. But Noah, after the flood is over, God came and said, same blessing what he spoke to Adam. ಪ್ರಳಯ ಆದ ನಂತರ ನೋಹನಿಗೆ ಬಂದು ದೇವರು ಅದೇ ಒಂದು ಆಶೀರ್ವಾದವನ್ನು ಹೇಳ್ತಾರೆ. Same Genesis 1:28. ಯಾವುದು ಅಲ್ಲಿ ಆದಿಕಾಂಡ ಮೊದಲನೇ ಅಧ್ಯಾಯ 28ನೇ ವಚನದಲ್ಲಿದೆ ಅದೇ ಆಶೀರ್ವಾದ. Nothing is there now. ಇವಾಗ ಏನೂ ಇಲ್ಲ. Everything is destroyed. ಎಲ್ಲವೂ ಅಲ್ಲಿ ನಾಶವಾಗಿದೆ. Only difference, sunlight is there. ಒಂದೇ ಒಂದು ಅಲ್ಲಿ ವ್ಯತ್ಯಾಸವಂತಂದ್ರೆ ಒಂದು ನಕ್ಷತ್ರವಿದೆ ಮತ್ತು ಸೂರ್ಯವಿದೆ. Sun, moon and stars are there. ಎಲ್ಲ ಸೂರ್ಯ ನಕ್ಷತ್ರ ಒಂದು ಬೆಳಕು ಅಷ್ಟೇ ಇದೆ. Otherwise everywhere flood. ಎಲ್ಲಾ ಕಡೆ ಪ್ರಳಯವಾಗಿದೆ. But God told him, ಅಂದ್ರೆ ದೇವ್ರು ಹೇಳ್ತಾರೆ, be fruitful, multiply, fill the earth, subdue everything, dominion over everything. ಫಲವತ್ತುಳ್ಳಾಗಿರು, ಅಲ್ಲಿ ಗುಣಿಕರವಾಗು, ಎಲ್ಲಾ ಕಡೆ ಹಬ್ಬು, ಮತ್ತೆ ವಶ ಮಾಡಿಕೊಳ್ಳು, ಆಡಳಿತ ಮಾಡು. Noah did it. ಅದನ್ನು ನೋಹ ಮಾಡಿದ. Why? ಯಾಕೆ? He believed in the blessing. ಆತನು ಒಂದು ಆಶೀರ್ವಾದ ಮೇಲೆ ನಂಬಿಕೆ ಇಟ್ಟನು. Noah is not great. ನೋಹನು ಅಲ್ಲಿ ಬಹಳ ಪ್ರಖ್ಯಾತಿಯಾದನಲ್ಲ. The blessing what God Noah is great. ಯಾವ ಒಂದು ಆಶೀರ್ವಾದವನ್ನು ನೋಹನ ಇಟ್ಕೊಂಡಿದ್ದ ಅದು ಬಹಳ ಪ್ರಖ್ಯಾತವಾಗಿದೆ. The blessing knows what to do the work. ಆ ಒಂದು ಆಶೀರ್ವಾದಕ್ಕೆ ಗೊತ್ತು ಏನ್ ಕೆಲಸವನ್ನು ಮಾಡಬೇಕು. And one descendant of Noah called Shem. ಆ ಒಂದು ನೋಹನಿಂದ ಬಂದ ಸಂತತಿಯಲ್ಲಿ ಶಮನಿದ್ದ. He carried it. ಆತನು ಅದನ್ನು ಒತ್ತುಕೊಂಡ. From his descendant came Melchizedek. ಆತನ ಒಂದು ಸಂತಾನದಿಂದ ಮೆಲ್ಕಿಜೆದೇಕನು ಬಂದ. He brought the blessing and gave to Abraham. ಆ ಒಂದು ಆಶೀರ್ವಾದವನ್ನು ತೆಗೆದುಕೊಂಡು ಅಬ್ರಾಮನಿಗೆ ಕೊಟ್ಟನು. Same thing what God told Adam. ಯಾವುದು ಆದಾಮನಿಗೆ ದೇವರು ಹೇಳಿದ್ರು ಅದೇ ಒಂದು ಆಶೀರ್ವಾದ Transferred to Abraham. ಅದನ್ನು ಅಬ್ರಾಮನಿಗೆ ಕೊಟ್ಟರು. Today through Christ Jesus we get it. ಇವತ್ತು ನಾವು ಯೇಸು ಕ್ರಿಸ್ತನ ಮೂಲಕ ನಾವು ಹೊಂದಿಕೊಳ್ತೇವೆ. What is it we get it? ಅದನ್ನ ಏನು ಅಂತ ಹೊಂದ್ಕೊಳ್ತೇವೆ? What God blessed Abraham. So what God blessed Adam. ಆದಾಮನಿಗೆ ದೇವರು ಏನು ಆಶೀರ್ವಾದ ಮಾಡಿದ್ರು ಅದೇ. Because Abraham transferred it to us through Christ, it is called Abrahamic blessing. ಅಬ್ರಾಮನ ಮೂಲಕ ಅಲ್ಲಿ ನಾವು ಯೇಸು ಕ್ರಿಸ್ತನ ಮೂಲಕ ನಾವು ಅದನ್ನು ಹೊಂದಿಕೊಳ್ಳುವ ಕಾರಣ ಅದು ಅಬ್ರಾಮನ ಆಶೀರ್ವಾದ ಎಂದು ಕರೆಯಲ್ಪಡುತ್ತದೆ. We are called as a seed of Abraham. ನಾವು ಅಬ್ರಾಮನ ಅಲ್ಲಿ ಸಂತಾನವು ಬೀಜವಾಗಿದ್ದೇವೆ ಅಂತ ಕರೆಯುತ್ತದೆ. So the promise what God gave Abraham is not for him, for all those who believe in Christ Jesus. ಯಾವ ಒಂದು ವಾಗ್ದಾನವನ್ನು ದೇವರು ಕೊಟ್ಟರು ಅದು ಬರೀ ಅಬ್ರಾಮನಿಗೋಸ್ಕರವಲ್ಲ, ಆದ್ರೆ ಯಾರ್ಯಾರು ಯೇಸು ಕ್ರಿಸ್ತನ ನಂಬಿಕೆ ಇಡ್ತಾರೆ ಅವರಿಗೋಸ್ಕರವಾಗಿದೆ. Now you have one work to do. ಇವಾಗ ನಿಮಗೆ ಒಂದು ಕೆಲಸವಿದೆ. Only one work. ಒಂದೇ ಕೆಲಸ. Believe. ನಂಬಬೇಕು. Believe. ನಂಬಬೇಕು. Believe, blessing will do its work. ನೀವು ನಂಬ್ರಿ, ಆಶೀರ್ವಾದವು ಅದರ ಕೆಲಸ ಮಾಡ್ತದೆ. You know, it is grace provided it. ಕೃಪೆಯು ಒದಗಿಸಿದೆ. Jesus died on the cross and provided it. ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಸತ್ತು ನಮಗೆ ಒದಗಿಸಿದ್ದಾನೆ. Now I have to believe. ಇವಾಗ ನಾನು ಅದನ್ನ ನಂಬಬೇಕು. I am going to be fruitful. ನಾನು ಅಲ್ಲಿ ಫಲವತ್ತಳು ಆಗಿರ್ತೇನೆ. I am going to multiply. ನಾನು ಗುಣಕರವಾಗ್ತೇನೆ. I am going to fill the earth. ನಾನು ಲೋಕವನ್ನು ತುಂಬಿಕೊಳ್ತೇನೆ. I will subdue everything. ನಾನು ಎಲ್ಲವನ್ನು ವಶ ಮಾಡ್ತೇನೆ. Have dominion over everything. ಎಲ್ಲದರ ಮೇಲೆ ನಾನು ಆಡಳಿತವನ್ನು ಮಾಡ್ತೇನೆ. Now listen. I shared how it worked in Jacob's life, how it worked in Joseph's life. ನಾವು ಅಲ್ಲಿ ಯಾಕೋಬನ ಜೀವಿತದಲ್ಲಿ ನೋಡಿದ್ವಿ, ಯೋಸೇಫನ ಜೀವಿತದಲ್ಲಿ ನೋಡಿದ್ವಿ. You know, even if you see somebody blessing, no need to feel jealous. ನೀವು ಬೇರೊಬ್ಬರ ಆಶೀರ್ವಾದ ಹೊಂದುವುದನ್ನು ನೋಡಿದ್ರೆ ಹೊಟ್ಟೆ ಕಿಚ್ಚು ಪಡುವುದು ಬೇಕಾಗಿಲ್ಲ. That gives you a courage and confidence. ಅದು ನಿಮಗೆ ಒಂದು ಧೈರ್ಯವನ್ನು ಕೊಡ್ತದೆ, ಭರವಸೆಯನ್ನು ಕೊಡ್ತದೆ. God who blessed him will do for me. ಯಾವ ಒಂದು ದೇವರು ಆಚರಣೆಗೆ ಆಶೀರ್ವದಿಸಿದನು ನನಗೂ ಆಶೀರ್ವದಿಸ್ತಾನೆ. Hallelujah. Hallelujah. Are you with me? ನನ್ನೊಟ್ಟಿಗಿದ್ದೀರಾ? And what is the assignment God gave Adam? ಆದಾಮನಿಗೆ ದೇವರು ಯಾವ ಕೆಲಸವನ್ನು ಕೊಟ್ರು? Make the whole world Garden of Eden. ಏದೇನ್ ತೋಟದಂತೆ ಇಡೀ ಲೋಕವನ್ನು ಮಾಡಬೇಕು. Because Adam was a owner. ಆದಾಮನು ಅಲ್ಲಿ ಓನರ್, ಯಜಮಾನನಾಗಿದ್ದ. Now you have the work to do. ಇವಾಗ ನಿಮಗಾಗಿರುವ ಒಂದು ಕೆಲಸವಿದೆ.
make this world like a garden of Eden. ಈ ಒಂದು ಲೋಕವನ್ನು ನೀವು ಏದೇನ್ ತೋಟದಂತೆ ಮಾಡಬೇಕು. Your house, ನಿಮ್ಮ ಮನೆ, your area, ನಿಮ್ಮ ಏರಿಯಾ, our city, ನಿಮ್ಮ ಒಂದು ಪಟ್ಟಣ, our village, ನಮ್ಮ ಒಂದು ಹಳ್ಳಿ, the whole world we are going to make it. ಇಡೀ ಲೋಕವನ್ನು ನೀವು ಮಾಡಬೇಕು. Hallelujah. Hallelujah. Now, come with me to Romans 4th chapter, ರೋಮ 4ನೇ ಅಧ್ಯಾಯಕ್ಕೆ ಬನ್ನಿ, verse 13. 13ನೇ ವಚನ. ರೋಮ 4:13ನೇ ವಚನ. Romans 4:13. For the promise that he should be the heir of the world was not to Abraham or to his seed through the law, but through the righteousness of faith. ರೋಮ 4ನೇ ಅಧ್ಯಾಯ 13ನೇ ವಚನ. ನೀನು ಲೋಕಕ್ಕೆ ಬಾಧ್ಯನಾಗುವಿ ಎಂಬ ವಾಗ್ದಾನವು ಅಬ್ರಹಾಮನಿಗಾಗಲಿ ಅವನ ಸಂತತಿಯವರಿಗಾಗಲಿ ಧರ್ಮಶಾಸ್ತ್ರದಿಂದ ಆದದ್ದಲ್ಲ, ನಂಬಿಕೆ ಎಂಬ ನೀತಿಯಿಂದಲೇ ಆದದ್ದು. So God promised Abraham, you are a heir of the world. ಅಬ್ರಾಹ್ಮನಿಗೆ ದೇವರು ನೀನು ಲೋಕದ ಒಂದು ವಾರಸ್ದಾರನಾಗಿದ್ದೀಯ ಅಂತ ಹೇಳ್ತಾರೆ. In simple English, God told Abraham, you are the owner for the world. ಒಂದು ಅಲ್ಲಿ ಸಾಮಾನ್ಯವಾಗಿ ಹೇಳ್ಬೇಕು ಅಂತಂದ್ರೆ ದೇವರು ಅಬ್ರಾಹ್ಮನಿಗೆ ಹೇಳ್ತಾನೆ, ನೀನು ಲೋಕದ ಯಜಮಾನನಾಗಿದ್ದಿ. That promise not only for him, not for Isaac, not for Jacob. ಆ ಒಂದು ವಾಗ್ದಾನವು ಬರೀ ಆತನಿಗೋಸ್ಕರವಷ್ಟೇ ಅಲ್ಲ, ಅಥವಾ ಯಾಕೋಬ್ ಅಥವಾ ಯೋಸೇಫನಿಗೋಸ್ಕರ ಅಷ್ಟೇ ಅಲ್ಲ, It is all for us. ಅದು ಎಲ್ಲರಿಗೋಸ್ಕರವೂ ಆಗಿದೆ. How? ಹೇಗೆ? Verse 16. 16ನೇ ವಚನ. Therefore it is of faith that might be by grace, to the end promise might be made sure to all the seed, not to that only which is of the law, but to also which is of the faith of Abraham, who is the father of us all. ಆದ ಕಾರಣ ಆ ಬಾಧ್ಯತೆಯು ಕೃಪೆಯಿಂದಲೇ ದೊರೆಯುವಂತದಾಗಿರುವಂತೆ ಅದು ನಂಬಿಕೆಯ ಮೂಲಕ ಸಿಕ್ಕುತ್ತದೆ. ಹೀಗೆ ವಾಗ್ದಾನವು ಅಬ್ರಾಹ್ಮನ ಸಂತತಿಯವರೆಲ್ಲರಿಗೂ, ಅಂದರೆ ಧರ್ಮಶಾಸ್ತ್ರವನ್ನು ಆಧಾರ ಮಾಡಿಕೊಂಡವರಿಗೆ ಮಾತ್ರವಲ್ಲದೆ ಅಬ್ರಾಹ್ಮನಲ್ಲಿದ್ದಂತೆ ನಂಬಿಕೆಯುಳ್ಳವರಿಗೆ ಸಹ ಸ್ಥಿರವಾಗಿ ನಿಲ್ಲುವುದು. Now listen, this is what I need to insist. ಇದೇ ಒಂದು ನಾನು ಕಲಿಸ್ತಾ ಇದ್ದಾನೆ, ಈ ಕಡೆ ಕೇಳಿಸ್ಕೊಳ್ಳಿ. God told him, you are the owner for the world. ದೇವರು ಆತನಿಗೆ ಹೇಳಿದರು, ನೀನು ಲೋಕದ ಯಜಮಾನನಾಗಿದ್ದಿ. ಆಮೆನ್. And Paul says, it is not for him alone, it is not for Isaac, it's not for Jacob and Joseph, it is for all of us. ಅಲ್ಲಿ ಬರೀತದೆ, ಅದು ಬರೀ ಅಬ್ರಾಹ್ಮನಿಗಷ್ಟೇ ಅಥವಾ ಐಸಾಕನಿಗೆ ಯಾಕೋಬನಿಗೆ ಅಷ್ಟೇ ಅಲ್ಲ, ಆದ್ರೆ ನಮ್ಮ ಎಲ್ಲರಿಗೋಸ್ಕರವಾಗಿದೆ. That promise is not for his physical descendant, that promise is for all of us. ಅದು ಒಂದು ವಾಗ್ದಾನವು ಆತನ ದೈಹಿಕವಾಗಿರೋ ಬರೀ ಸಂತಾನಕ್ಕೋಸ್ಕರವಲ್ಲ, ಅದು ಆದ್ರೆ ನಮಗೆಲ್ಲರಿಗೋಸ್ಕರವಾಗಿದೆ. And how we are going to have it? ಅದನ್ನ ಹೇಗೆ ನೀವು ಹೊಂದಿಕೊಳ್ತೀರಾ? By grace through faith. ಒಂದು ಕೃಪೆಯಿಂದ ನಂಬಿಕೆ ಮೂಲಕ. Say, by grace through faith. ಕೃಪೆಯಿಂದ ನಂಬಿಕೆ ಮೂಲಕ Means grace makes you owner of the whole world. ಆ ಒಂದು ಕೃಪೆಯು ನಿಮಗೆ ಲೋಕದ ಯಜಮಾನನಾಗಿ ಮಾಡ್ತದೆ. Providership. ಆ ಒಂದು ಯಜಮಾನತನವನ್ನು ಅದು ಕೊಡ್ತದೆ. I believe it. ನಾನು ಅದನ್ನು ನಂಬ್ತಾನೆ. I possess it. ನಾನು ನಂಬಿ ಅದನ್ನು ಹೊಂದಿಕೊಳ್ತಾನೆ. Hallelujah. You tell me, buying one plot, how much money we need? ಒಂದು ಪ್ಲಾಟ್ ಖರೀದಿ ಮಾಡೋದಕ್ಕೆ ನಮ್ಮ ಹತ್ರ ಎಷ್ಟು ಹಣ ಬೇಕು? 30 by 40. 30-40 ಪ್ಲಾಟ್. You have to save money. Sometimes you have to go to bank. You have to borrow. So much work is needed. ನಾವು ಅಲ್ಲಿ ಹಣವನ್ನು ಕೂಡಿಡಬೇಕು. ಕೆಲವು ಬಾರಿ ನಾವು ಅಲ್ಲಿ ಬ್ಯಾಂಕ್ ಹೋಗಿ ಎಲ್ಲ ಒಂದು ಸಾಲವನ್ನು ತಗೋದು ಅಥವಾ ಏನಾದರೂ ಮಾಡೋದು. But here, grace gives you a provision. You will become owner for the whole world. ಆದ್ರೆ ಇಲ್ಲಿ ಕೃಪೆಯು ನಿಮಗೆ ಅಲ್ಲಿ ಒದಗಿಸಿ ಕೊಡ್ತದೆ, ನೀವು ಇಡೀ ಲೋಕವನ್ನು ಅಲ್ಲಿ ನೀವು ಯಜಮಾನರಾಗ್ತೀರಾ. All that needed for you and me is believe it. ನನಗೆ ನಿನಗೆ ಬೇಕಾಗಿರೋದು ಏನಂದ್ರೆ ನಂಬಿಕೆ. ನಾವು ನಂಬಬೇಕು. So difficult. ಬಹಳ ಕಷ್ಟ ಅಲ್ವಾ? That's why I am teaching how grace provides. ಅದಕ್ಕೋಸ್ಕರ ಹೇಗೆ ಕೃಪೆಯು ಒದಗಿಸ್ತಾ ಇದೆ ಅಂತ ನಾನು ಕಲಿಸ್ತಾ ಇದ್ದಾನೆ. Say out to me, I believe I am a owner for the whole world. I am the owner of the. ನಾನು ನಂಬ್ತಾನೆ, ನಾನು ಇಡೀ ಲೋಕಕ್ಕೆ ಯಜಮಾನನಾಗಿದ್ದೇನೆ. Now I'll explain, listen to me. ನಾನು ಅದನ್ನ ಹೇಳ್ತಾನೆ, ಕೇಳಿಸ್ಕೊಳ್ಳಿ. This is gospel. ಇದು ಒಂದು ಸುವಾರ್ತೆ ಆಗಿದೆ. God made Adam as a owner. ದೇವರು ಆದಾಮನಿಗೆ ಯಜಮಾನನಾಗಿ ಮಾಡಿದ್ರು. Adam lost the ownership. ಆ ಒಂದು ಯಜಮಾನತನವನ್ನು ಆದಾಮನು ಕಳೆದುಕೊಂಡ. God spoke.
ದೇವರಲ್ಲಿ ಮಾತಾಡಿದ್ರು. God spoke his plan immediately. ದೇವರು ಆತನ ಒಂದು ಯೋಜನೆಯನ್ನು ತಕ್ಷಣವೇ ಮಾತಾಡಿದ. Come with me to Genesis 3rd chapter, ಆದಿಕಾಂಡ 3ನೇ ಅಧ್ಯಾಯಕ್ಕೆ ಬನ್ನಿ. verse 15. 15ನೇ ವಚನ. Here God spoke to the devil. ಇಲ್ಲಿ ದೇವರು ಸೈತಾನಿಗೆ ಮಾತಾಡ್ತಾರೆ. I will put enmity between you and the woman. ನಿನಗೂ ಈ ಸ್ತ್ರೀ. Wait, I'll just complete, okay? I will put enmity between you and the woman, between your seed, her seed. He shall bruise thy head, thou shalt bruise his heel. ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನವಿರುವ ಹಾಗೆ ಮಾಡುವೆನು. ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಹಿಮ್ಮಡಿಯನ್ನು ಕಚ್ಚುವಿ. Hallelujah. Now look here. When Adam committed sin, devil was celebrating. ಯಾವಾಗ ಆದವನು ಪಾಪವನ್ನು ಮಾಡಿದನು ಅವಾಗ ಸೈತಾನನು ಅಲ್ಲಿ ಬಹಳ ಹರ್ಷಗೊಂಡ. Because devil knows what is heaven. ಯಾಕಂದ್ರೆ ಸೈತಾನನಿಗೆ ಗುರುತು ಪರಲೋಕ ಏನಾಗಿದೆ. He is so jealous about Adam. ಆತನಿಗೆ ಆದವನೆಲ್ಲ ಬಹಳ ಹೊಟ್ಟೆ ಕಿಚ್ಚಿತ್ತು. But God said, ಆದ್ರೆ ದೇವರು ಹೇಳ್ತಾರೆ, I will put the enmity between you and the woman. ನಿನಗೆ ಮತ್ತೆ ಆ ಸ್ತ್ರೀಯ ಮಧ್ಯದಲ್ಲಿ ನಾನು ಅಲ್ಲಿ ವೈರತ್ವವನ್ನು ಇಡ್ತೇನೆ. Between your seed, her seed. ನಿನ್ನ ಬೀಜಕ್ಕೆ ಮತ್ತು ಆಕೆಯ ಬೀಜಕ್ಕೆ. You know, see the wisdom of God. ದೇವರ ಒಂದು ಜ್ಞಾನವನ್ನು ನೋಡಿ. I believe from that day, devil is breaking his head. ಆ ದಿನದಿಂದ ನಾನು ನಂಬ್ತಾನೆ ಸೈತಾನನು ಆತನ ತಲೆಯನ್ನು ಜಜ್ಕೊಳ್ತಾ ಇರ್ತಾನೆ. Usually, the child who is born is called man's seed. ಯಾವಾಗ ಒಂದು ಮಗು ಹುಟ್ಟುತ್ತದೆ ಅದು ಮನುಷ್ಯನ ಒಂದು ಗಂಡು ಮಗನ ಬೀಜವಾಗಿದೆ ಅಂತ ಹೇಳ್ತಾರೆ. Always they will tell father's name, his seed, his descendant. ಆತನ ಒಂದು ಬೀಜವು ಆತನ ಸಂತಾನವು ಅಂತ ಅವರ ತಂದೆಯ ಹೆಸರು ಹೇಳ್ತಾರೆ. But here Jesus said, I will put enmity between your seed and her seed. ಆದ್ರೆ ಇಲ್ಲಿ ದೇವರು ಹೇಳ್ತಾರೆ ನಿನ್ನ ಬೀಜಕ್ಕೂ ಮತ್ತು ಆಕೆಯ ಬೀಜಕ್ಕೂ ನಾನು ಅಲ್ಲಿ ವೈರತ್ವವನ್ನು ಹಾಕ್ತಾನೆ. They were thinking, how it is possible? ಅದು ಸೈತಾನನಿಗೆ ಹೇಗೆ ಅದು ಸಾಧ್ಯ? And now he is telling his plan. Devil, listen, what's going to happen to you in future? ಆವತ್ತನು ಅಲ್ಲಿ ದೇವರ ಯೋಜನೆಯನ್ನು ಹೇಳ್ತಾರೆ, ಸೈತಾನನೇ ಕೇಳಿಸ್ಕೊ, ನಿನಗೆ ಮುಂದೆ ಏನಾಗ್ತದೆ. Her seed will come. ಆಕೆಯ ಒಂದು ಬೀಜವು ಬರ್ತದೆ. He will bruise your head, you will bruise his heel. ಆತನು ಹೇಳ್ತಾನೆ ಆ ಬಂದಿರುವ ಬೀಜವು ನಿನ್ನ ತಲೆಯನ್ನು ಜಜ್ತದೆ, ನೀನು ಆತನ ಹಿಮ್ಮಡಿಯನ್ನು ಕಚ್ತೀಯ. Hello. He will crush your head. He will break your head. ಆತನು ನಿನ್ನ ತಲೆಯನ್ನು ಜಜ್ಜಿ ಬಿಡ್ತಾನೆ, ಅಂದ್ರೆ ಮುರಿದು ಹಾಕ್ತಾನೆ. All you can do is bruise his heel. ನೀನ್ ಮಾಡ್ಬೋದು ಅಂದ್ರೆ ಒಂದು ಕಾಲನ್ನು ಕಚ್ಚಬಹುದು ಅಷ್ಟೇ. Genesis 3:15 is prophecy about Jesus. ಆದಿಕಾಂಡ 3ನೇ ಅಧ್ಯಾಯ 15ನೇ ವಚನವು ಅದು ಯೇಸು ಕ್ರಿಸ್ತನ ಬಗ್ಗೆ ಇರುವ ಪ್ರವಾದನೆ ಆಗಿದೆ. The first prophecy about the Messiah. ಒಂದು ಮಸಾಯನ ಬಗ್ಗೆ ಒಂದು ಮೊದಲೇದಾಗಿ ಬಂದಿರೋ ಒಂದು ಪ್ರವಾದನೆ ಆಗಿದೆ. We think story of Jesus starts from Matthew. ನಾವು ಅನ್ಕೊಳ್ತೇವೆ ಒಂದು ಯೇಸುವಿನ ಒಂದು ಕಥೆಯು ಮತ್ತಾಯನಿಂದ ಶುರು ಆಗ್ತದೆ. No, it starts from Genesis. ಇಲ್ಲ, ಅದು ಆದಿಕಾಂಡದಿಂದಾನೇ ಶುರು ಆಗ್ತದೆ. God declared her seed will come. ದೇವರು ಅಲ್ಲಿ ಘೋಷಿಸಿದ್ರು ಆಕೆಯ ಬೀಜವು ಬರ್ತದೆ. Every man who was born in this world till today is a man's seed. ಪ್ರತಿಯೊಬ್ಬ ಮನುಷ್ಯನು ಇಲ್ಲಿ ತನಕ ಲೋಕದಲ್ಲಿ ಯಾರು ಅಲ್ಲಿ ಹುಟ್ಟಿದ್ದಾರೆ ಅವರೆಲ್ಲರೂ ಮನುಷ್ಯನ ಬೀಜವಾಗಿದ್ದಾರೆ. The only one person ಆದ್ರೆ ಒಬ್ಬನೇ ಒಬ್ಬ who's born out of women ಆದ್ರೆ ಯಾತನು ಅಲ್ಲಿ ಸ್ತ್ರೀಯಿಂದ ಹುಟ್ಟಿದವನಾಗಿದ್ದಾನೆ. is Jesus Christ. ಆತನು ಯೇಸು ಕ್ರಿಸ್ತನಾಗಿದ್ದಾನೆ. Hallelujah. That is why the birth of Jesus troubled the devil so much. ಅದಕ್ಕೋಸ್ಕರ ಯೇಸು ಕ್ರಿಸ್ತನ ಒಂದು ಹುಟ್ಟುವಿಕೆ ಸೈತಾನನಿಗೆ ಬಹಳ ಗಲಿಬಿಲಿ ಮಾಡಿತು, ಬಹಳ ತೊಂದರೆ ಮಾಡಿತು. That's why Herod killed many children. ಅದಕ್ಕೋಸ್ಕರ ಹೆರೋದ ರಾಜನು ಬಹಳ ಮಕ್ಕಳನ್ನು ಸಾಯಿಸಿದ. He wants to kill. He knows now person has come. ಇವಾಗ ಆತನಿಗೆ ಗುರ್ತಾಗಿದೆ ಆ ಮನುಷ್ಯನು ಬಂದಿದ್ದಾನೆ. He is going to bruise my head. ಆತನು ನನ್ನ ತಲೆಯನ್ನು ಜಜ್ತಾನೆ. So better I finish him off. ಅದಕ್ಕಿಂತ ಮೊದಲೇ ನಾನು ಆತನಿಗೆ ಸಾಯಿಸಿಬಿಡ್ತೇನೆ. Hallelujah. Hallelujah. Are you with me? ನಾನು ಒಟ್ಟಿಗಿದ್ದೀರಾ? When Jesus took baptism and came out, ಯಾವಾಗ ಯೇಸು ಕ್ರಿಸ್ತನು ಅಲ್ಲಿ ನೀರಿನ ದೀಕ್ಷಾನ ತೆಗೆದುಕೊಂಡು ಮೇಲೆ ಬಂದಾಗ, and God is again declaring. ಅಲ್ಲಿ ಮತ್ತೆ ದೇವರು ಅಲ್ಲಿ ಘೋಷಿಸ್ತಾ ಇದ್ದಾರೆ. Matthew 3:17. ಮತ್ತಾಯ 3:17.
ಮತ್ತಾಯ 3ನೇ ಅಧ್ಯಾಯ 17ನೇ ವಚನ. And lo, a voice from heaven saying, "This is my beloved son, in whom I am well pleased." ಆಗ ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆಂದು ಆಕಾಶವಾಣಿ ಆಯಿತು. Hallelujah. Now God said, you are waiting for so many years. Here is a person. My beloved son has come, in whom I am well pleased. ದೇವರು ಹೇಳ್ತಾರೆ, ನೀನು ಎಷ್ಟೋ ವರ್ಷದಿಂದ ಕಾಯ್ತಾ ಇದೆಯಾ, ಇವಾಗ ಆತನು ಬಂದಿದ್ದಾನೆ, ಆ ಒಂದು ನನ್ನ ಮಗನ ಮೇಲೆ ನಾನು ಅಲ್ಲಿನ ಬಹಳ ಪ್ರಿಯನಾಗಿದ್ದಾನೆ. Devil knows if he allows Jesus, what he took from Adam he will take back. ಸೈತಾನಿಗೆ ಗುರ್ತಿತ್ತು, ಆತನಿಗೆ ಯೇಸುವನ್ನು ಬಿಟ್ರೆ ಯಾವುದು ಆದಾಮನಿಂದ ಆತನು ಕದ್ದುಕೊಂಡಿದ್ದ ಆತನು ವಾಪಸ್ ತೆಗೆದುಕೊಳ್ತಾನಂತ. This man, wherever he is going, he is casting out demons. ಯಾಕಂದ್ರೆ ಈತನು ಎಲ್ಲೆಲ್ಲಿ ಹೋಗ್ತಾ ಇದ್ದಾನೆ ಆತನು ದೆವ್ವಗಳನ್ನು ಬಿಡಿಸ್ತಾ ಇದ್ದಾನೆ. The storm came amongst Jesus. ಅಲ್ಲಿ ಯೇಸುವಿನ ಹತ್ರ ಅಲ್ಲಿ ಬಿರುಗಾಳಿ ಬರ್ತದೆ. He is making the storm to keep quiet. ಆ ಬಿರುಗಾಳಿಯನ್ನು ಶಾಂತವಾಗಿ ಮಾಡ್ತಾನೆ. He is ruling. ಆತನು ಎಲ್ಲವನ್ನು ಆಡಳಿತ ಮಾಡ್ತಾ ಇದ್ದಾನೆ. Devil knows how Adam was in the beginning. ಸೈತಾನನಿಗೆ ಗುರ್ತಿತ್ತು ಆದಾಮನು ಮೊದಲು ಹೇಗೆ ಇದ್ದನು ಅಂತ. Only devil knows how the Adam was. ಸೈತಾನನಿಗೆ ಅಷ್ಟೇ ಗುರ್ತು ಆದಾಮನು ಹೇಗಿದ್ದ. No man was like that. ಯಾವ ಮನುಷ್ಯನು ಆ ರೀತಿಯಾಗಿರ್ಲಿಲ್ಲ. When Jesus came, ಯಾವಾಗ ಯೇಸು ಕ್ರಿಸ್ತನು ಬಂದನು, he lived like that original Adam. ಆತನು ಆದಾಮನಂತೆ ಮೊದಲಿನ ಆದಾಮನಂತೆ ಜೀವಿಸಿದ. He was a man. ಆತನು ಮನುಷ್ಯನಾಗಿದ್ದ. But he lived like God. ಆದ್ರೆ ಆತನು ದೇವರಂತೆ ಜೀವಿಸಿದ. He is demonstrating how he is the image of God. ಆತನು ದೇವರ ಸ್ವರೂಪ ಹೇಗೆ ಆಗಿದ್ದಾನೆ ಅಂತ ಅಲ್ಲಿ ಆತನು ಉದಾಹರಣೆ ತೋರಿಸ್ತಾ ಇದ್ದಾನೆ. I'll cut short the story. ನಾನು ಅಲ್ಲಿ ಮುಕ್ತ ಮಾಡೋದು ಹೇಳ್ತೇನೆ. Devil thought if I kill him, work is over. ಸೈತಾನ ಅನ್ಕೊಳ್ತಾನೆ, ಇದನ್ನ ನಾನು ಸಾಯಿಸಿದ್ರೆ ಎಲ್ಲ ಕೆಲಸ ಮುಗ್ದೋಯ್ತು. But after killing him, he came to know by crucifying Jesus, his work is over. ಆತನಿಗೆ ಅಲ್ಲಿ ಸಾಯಿಸಿದ ನಂತರ ಆತನಿಗೆ ಗುರ್ತಾಯ್ತು, ಯೇಸು ಕ್ರಿಸ್ತನ ಕ್ರೂಜಿಗೆ ಹಾಕಿದಿಂದ ಸೈತಾನನು ಮುಕ್ತಾಯವಾದನು. His work is over. ಆತನ ಕೆಲಸ ಮುಗಿತು. Bible says he defeated Satan on the cross. ಸೈತಾನನನ್ನು ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಅಲ್ಲಿ ಸೋಲಿಸಿ ಬಿಟ್ಟ. Colossians 2nd chapter, ಕೊಲೋಸ 2ನೇ ಅಧ್ಯಾಯ verse 14 and 15. 14-15. Blotting out the handwriting of ordinance that was against us, which was contrary to us, took it out of the way, nailing it to his cross. Having spoiled principalities and powers, he made a show of them, openly triumphing over them in it. 14 and 15. ಕೊಲೋಸ 2ನೇ ಅಧ್ಯಾಯ 14-15. ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆಯ ಮಾಡಿದಂತ ಆಜ್ಞಾ ರೂಪವಾಗಿದ್ದಂತ ಪ್ರತವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗಿ ಮಾಡಿದನು. ಆತನು ದೊರೆತನಗಳನ್ನು ಅಧಿಕಾರಗಳನ್ನು ನಿರಾಯುಧರನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೋ ಎಂಬಂತೆ ಶಿಲುಬೆ ಮೇಲೆ ಅವುಗಳನ್ನು ಜಯಿಸಲ್ಪಡುವವುಗಳನ್ನಾಗಿ ಮೆರೆಸುತ್ತಾ ತೋರಿಸಿದನು. Hallelujah. So devil thought, I will finish Jesus. I will hold this world in my hand. ಸೈತಾನ ಅನ್ಕೊಳ್ತಾನೆ, ಯೇಸು ಕ್ರಿಸ್ತನು ನಾನು ಸಾಯಿಸಿ ಈ ಲೋಕವನ್ನು ಹಿಡಿದುಕೊಳ್ತಾನೆ. I will make man to suffer. ನಾನು ಮನುಷ್ಯನನ್ನು ಅಲ್ಲಿ ಇನ್ನು ಸಂಕಟದಲ್ಲಿ ಹಾಕ್ತಾನೆ. But Jesus blotted out the ordinances that were written against us. ಎಲ್ಲ ನಮ್ಮ ವಿರುದ್ಧವಾಗಿ ಬರೆದಿರುವ ಎಲ್ಲವನ್ನು ಯೇಸು ಕ್ರಿಸ್ತನು ಅಲ್ಲಿ ಅಳಿಸಿ ಬಿಟ್ಟನು. He nailed it on the cross. ಆತನು ಶಿಲುಬೆ ಮೇಲೆ ಆ ವಿಷಯಗಳನ್ನು ಹಾಕಿದ. Jesus spoiled principalities and powers. ಆ ಒಂದು ಯೇಸು ಕ್ರಿಸ್ತನು ಎಲ್ಲ ಒಂದು ರಾಜತ್ವವನ್ನು ಅಧಿಕಾರವನ್ನು ಆತನು ಕೆಳಗಡೆ ಹಾಕಿದ. He made them armless, weaponless. ಅವ್ರಿಗೆಲ್ಲ ನಿರಾಯುಧರನ್ನಾಗಿ ಮಾಡಿದ. Publicly, openly he defeated Jesus. ಎಲ್ಲರಿಗೆ ಮುಂದೆ ಆತನು ಸೈತಾನನಲ್ಲಿ ಸೋಲಿಸಿದ. Hallelujah. This was a surprise for the devil. This was not a surprise for the devil. ಸೈತಾನನಿಗೆ ಅದು ಒಂದು ಆಶ್ಚರ್ಯಕರವಾಗಿರ್ಲಿಲ್ಲ. Maybe he is expecting Genesis 3:15 will happen. ಆತನಿಗೆ ಅಲ್ಲಿ ಆದಿಕಾಂಡ 3ನೇ ಅಧ್ಯಾಯ 15ನೇ ವಚನ ಆಗ್ತದೆ ಅಂತ ಇನ್ನೂ ಅಪೇಕ್ಷೆ ಇತ್ತು. Then he realized, why did I bruise his heel? ಆತನ ಅನ್ಕೊಳ್ತಾನೆ, ಯಾಕೆ ನಾನು ಆತನ ಹಿಮ್ಮಡಿಯನ್ನು ಕಚ್ಚಿದೆ. He thought killing him will finish him. It is like bruising his heel. ಆತನ ಅನ್ಕೊಂಡ ಆತನಿಗೆ ಸಾಯಿಸಿದ್ರೆ ಎಲ್ಲ ಮುಕ್ತ ಆಗ್ತದೆ, ಆದ್ರೆ ಅದು ಬರೀ ಒಂದು ಹಿಮ್ಮಡಿಯನ್ನು ಕಚ್ಚುವುದಾಗಿತ್ತು. Jesus crushed his head. ಯೇಸು ಕ್ರಿಸ್ತನ ಆತನ ಒಂದು ತಲೆಯನ್ನು ಜಜ್ಜಿದ. Now what happened?
ಇವಾಗ ಏನಾಗ್ತದೆ? It's not only sin. Usually we think Jesus means he died for sin, only that much. ನಾವು ಅನ್ಕೊಳ್ತೇವೆ ಯೇಸು ಅಂತಂದ್ರೆ ಆತನು ಪಾಪಕ್ಕೋಸ್ಕರ ಸತ್ತನು. No. ಇಲ್ಲ, ಅಷ್ಟೇ ಅಲ್ಲ. Come with me to Hebrew first chapter. ಹೀಬ್ರಿಯ ಮೊದಲನೇ ಅಧ್ಯಾಯಕ್ಕೆ ಬನ್ನಿ. Quickly. Of course, Jesus dealt with sin. ಆತನು ಯೇಸು ಕ್ರಿಸ್ತನು ಅಲ್ಲಿ ಪಾಪಕ್ಕೋಸ್ಕರ ಸತ್ತನು. Something bigger things he has done. ಅದಲ್ಲದೆ ಮತ್ತೆ ಬಹಳ ಇನ್ನೂ ಒಂದು ಕೆಲಸವನ್ನು ಮಾಡಿದ್ದಾರೆ. Hebrew 1, all of you turn your Bible. ಹೀಬ್ರಿಯ ಮೊದಲನೇ ಅಧ್ಯಾಯ 2ನೇ ವಚನ. Hath in these last days spoken unto us by his Son, whom he has appointed heir of all things, by whom also he made the world. ಹೀಬ್ರಿಯ ಮೊದಲನೇ ಅಧ್ಯಾಯ 2ನೇ ವಚನ. ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತಾಡಿದ್ದಾನೆ, ಈತನನ್ನು ಎಲ್ಲಕ್ಕೂ ಬಾಧ್ಯನನ್ನಾಗಿ ನೇಮಿಸಿದ್ದಾನೆ, ಈತನ ಮೂಲಕವೇ ಜಗತ್ತನ್ನು ಉಂಟು ಮಾಡಿದನು. Hallelujah. Now I need your attention here. ಈ ಕಡೆ ಕೇಳಿಸ್ಕೊಳ್ರಿ, ಗಮನ ಇಟ್ಟು. This verse is very important for you to become a owner for the world. ಈ ಒಂದು ವಾಕ್ಯವು ಬಹಳ ಮುಖ್ಯವಾಗಿದೆ ನೀವು ಲೋಕಕ್ಕೆ ಯಜಮಾನರಾಗುವುದಕ್ಕೆ. Your perspective of life will change. ನೀವು ಅಲ್ಲಿ ಜೀವಿತಕ್ಕೆ ನೋಡುವ ದೃಷ್ಟಿಕೋನವು ಬದಲಾಗ್ತದೆ. It is talking about Jesus. ಇದು ಯೇಸುವಿನ ಬಗ್ಗೆ ಮಾತಾಡ್ತಾ ಇದೆ. Says God has appointed him heir of all things. ದೇವರು ಆತನಿಗೆ ಎಲ್ಲದರ ಮೇಲೆ ವಾರಸುದಾರನಾಗಿ ನೇಮಿಸಿದ್ದಾನೆ. Say, my Father has appointed Jesus as heir of all things. ನನ್ನ ತಂದೆಯು ಯೇಸು ಕ್ರಿಸ್ತನನ್ನು ಎಲ್ಲದರ ಮೇಲೆ ವಾರಸುದಾರನಾಗಿ ನೇಮಿಸಿದ್ದಾನೆ. And he says, by whom also he has made the world. ಆತನ ಮೂಲಕನೇ ಜಗತ್ತನ್ನು ಉಂಟು ಮಾಡಿದ್ದಾನೆ. He made the world through Jesus. ಆತನು ಯೇಸುವಿನ ಮೂಲಕ ಒಂದು ಜಗತ್ತನ್ನು ಮಾಡಿದ. Now he has appointed Jesus as a heir of the world. ಇವಾಗ ಆತನು ಯೇಸುವನ್ನು ಲೋಕದ ಅಲ್ಲಿ ವಾರಸುದಾರನಾಗಿ ನೇಮಿಸಿದ್ದಾನೆ. I'll tell what it is. ಅದರ ಅರ್ಥ ಹೇಳ್ತಾನೆ. In the beginning, when God created, Jesus was there. ಆದಿಯಲ್ಲಿ ಯಾವಾಗ ದೇವರು ಸೃಷ್ಟಿ ಮಾಡಿದ್ರು ಅವಾಗ ಯೇಸು ಕ್ರಿಸ್ತನು ಇದ್ದನು. God created a man. ದೇವರು ಅಲ್ಲಿ ಮನುಷ್ಯನನ್ನು ಸೃಷ್ಟಿ ಮಾಡಿದ. Man lost it. ಮನುಷ್ಯನು ಅಲ್ಲಿ ಕಳೆದುಕೊಂಡ. But Jesus is born as a man. ಯೇಸು ಕ್ರಿಸ್ತನು ಅಲ್ಲಿ ಮನುಷ್ಯನಾಗಿ ಹುಟ್ಟಿ ಬಂದ. What Adam lost, Jesus got it back. ಯಾವುದು ಆದಾಮನು ಕಳೆದುಕೊಂಡ ಯೇಸು ಕ್ರಿಸ್ತನು ಅದು ಹಿಂತಿರುಗಿ ತೆಗೆದುಕೊಂಡು ಬಂದ. God, Adam, blessed the whole mankind. ಯಾವಾಗ ದೇವರು ಆದಾಮನಿಗೆ ಆಶೀರ್ವದಿಸಿದ್ರು ಆತನು ಮನುಷ್ಯ ಜಾತಿಗೆ ಆಶೀರ್ವದಿಸಿದ್ರು. Not for man. ಅದು ಬರೀ ಆತನಿಗೆ ಒಬ್ಬಾತನಿಗೆ ಅಲ್ಲ. When he says, be fruitful and multiply, fill, subdue everything, dominion over everything, it is not only for Adam, it is for the whole world. ಅಲ್ಲಿ ಗುಣಕರವಾಗು, ಫಲವತ್ತಳು ಆಗು ಮತ್ತು ಎಲ್ಲ ಲೋಕದಲ್ಲಿ ಹಬ್ಬು, ವಶ ಮಾಡಿಕೋ, ದೊರೆತನ ಮಾಡು, ಅದು ಬರೀ ಆದಾಮನಿಗೋಸ್ಕರವಷ್ಟೇ ಅಲ್ಲ, ಇಡೀ ಲೋಕಕ್ಕೋಸ್ಕರವಾಗಿದೆ. For the whole world. ಇಡೀ ಲೋಕಕ್ಕೋಸ್ಕರವಾಗಿದೆ. There Adam was man's representative. ಅವಾಗ ಒಂದು ಆದಾಮನು ಮನುಷ್ಯನ ಪ್ರತಿನಿಧಿಯಾಗಿದ್ದ. See, we have MLA. ಇವಾಗ ನಮ್ಮ ಹತ್ರ MLA ಇದ್ದಾರೆ. He is our representative. ಆತನು ನಮ್ಮ ಪ್ರತಿನಿಧಿ ಆಗಿದ್ದಾನೆ. He goes to assembly on behalf of us. ನಮ್ಮ ಒಂದು ಮೂಲಕ ನಮ್ಮ ಭಾಗವಾಗಿ ಆತನು ಅಲ್ಲಿ ಅಸೆಂಬ್ಲಿಗೆ ಹೋಗ್ತಾರೆ. If the chief minister announces something for Gulbarga to MLA means we will get it. ಆ ಒಂದು ಅಲ್ಲಿ CM ಅಲ್ಲಿ MLA ಗೆ ಏನಾದ್ರೂ ಗುಲ್ಬರ್ಗದ ಬಗ್ಗೆ ಹೇಳಿದ್ರೆ ಅದು ನಮ್ಗೆಲ್ಲರಿಗೂ ಬರ್ತದೆ. Hallelujah. Like that, whatever God told Adam is for the whole world. ಅದೇ ರೀತಿಯಾಗಿ ದೇವರು ಯಾವುದು ಆದಾಮನಿಗೆ ಹೇಳಿದ್ರು ಅದು ಇಡೀ ಲೋಕಕ್ಕೋಸ್ಕರವಾಗಿದೆ. Now Jesus died on the cross. ಇವಾಗ ಯೇಸು ಅಲ್ಲಿ ಕ್ರೂಜ್ ಮೇಲೆ ಸತ್ತರು. So that Abrahamic blessings will come. ಅಬ್ರಾಹ್ಮನ ಆಶೀರ್ವಾದವು ನಮ್ಮ ಜೀವಿತದಲ್ಲಿ ಬರುವಂತೆ. And because he died on the cross, ಆತನು ಶಿಲುಬೆ ಮೇಲೆ ಸತ್ತ ಕಾರಣ he defeated the devil. ಆತನು ಸೈತಾನನಿಗೆ ಸೋಲಿಸಿದ. This man Jesus ಈ ಒಬ್ಬ ಮನುಷ್ಯನು ಯೇಸು was appointed as a heir of all things. ಇಡೀ ಒಂದು ಲೋಕದ ಮೇಲೆ ಎಲ್ಲಾ ವಿಷಯದ ಮೇಲೆ ವಾರಸುದಾರನಾಗಿ ನೇಮಿಸಲ್ಪಟ್ಟ. It is not for him alone. ಅದು ಆತನಿಗೆ ಅಷ್ಟೇ ಅಲ್ಲ. He was my representative, your representative. ಆತನು ನನ್ನ ಪ್ರತಿನಿಧಿಯಾಗಿದ್ದ, ನಿಮ್ಮ ಪ್ರತಿನಿಧಿಯಾಗಿದ್ದ. Amen. Amen. Okay, let me make it very clear for you. ಇನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾನೆ. Come with me to Romans 8th chapter. ರೋಮ 8ನೇ ಅಧ್ಯಾಯಕ್ಕೆ ಬನ್ನಿ. Verse 17. 17ನೇ ವಚನ. Sorry, one second just. Yeah, 8:17. Romans 8:17. And if children, then heirs,
heirs of God, joint heirs with Christ Jesus, if so be that we suffer with him, we may be also glorified together. ಕ್ರಿಸ್ತನೊಂದಿಗೆ ಬಾಧ್ಯರು, ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು. ಹೇಗೆಂದರೆ ಕ್ರಿಸ್ತನಿಗೆ ಸಂಭವಿಸುವಿದೆ ಬಾಧೆಗಳಲ್ಲಿ ನಾವು ಪಾಲುಗಾರರಾಗು. Hallelujah. Now listen, close your Bible, look here. I'll tell this. Say in English, God is my father. ಹೇಳ್ರಿ, ದೇವರು ನನ್ನ ತಂದೆ ಆಗಿದ್ದಾರೆ. I am God's son. ನಾನು ದೇವರ ಮಗನಾಗಿದ್ದೇನೆ. Now, if father has a property, whom it should go? ಇವಾಗ ತಂದೆಯ ಹತ್ರ ಅಲ್ಲಿ ಒಂದು ಆಸ್ತಿ ಇದೆ ಅಂತಂದ್ರೆ ಆ ಒಂದು ಆಸ್ತಿ ಯಾರಿಗ್ ಬರ್ತದೆ? Legally, whom it should go? ಅದು ನ್ಯಾಯಬದ್ಧವಾಗಿ ಯಾರಿಗ್ ಬರ್ತದೆ? Son and daughter. ಮಗನಿಗೆ ಮಗಳಿಗೆ. Yes or no? ಹೌದಾ ಇಲ್ಲ? So who is your father? ಇವಾಗ ನಿಮ್ಮ ತಂದೆ ಯಾರಾಗಿದ್ದಾರೆ? Say happily, joyfully say, God is my father. ದೇವರು ನನ್ನ ತಂದೆ ಆಗಿದ್ದಾರೆ. Now, he made Jesus as a heir. ಇವಾಗ ಆತನು ಯೇಸುವನ್ನು ಅಲ್ಲಿ ವಾರಿಸ್ದಾರನಾಗಿ ಮಾಡಿದ್ರು. We all together with Jesus is a joint heir. ನಾವೆಲ್ಲರೂ ಯೇಸು ಕ್ರಿಸ್ತನೊಂದಿಗೆ ನಾವು ಅಲ್ಲಿ ಸಹವಾರಿಸಾಗಿದ್ದೇವೆ. See, your father has 5 children. ಇವಾಗ ಅಲ್ಲಿ ಆ ತಂದೆಗೆ 5 ಮಕ್ಕಳಿದ್ದಾರೆ. You know, all the 5 children will get. ಆ 5 ಜನಕ್ಕೆ ಸಿಗ್ತದೆ. Maybe the first son will have to work very hard. ಆದ್ರೆ ಮೊದಲೇ ಒಂದು ಮಗನು ಬಹಳ ಕೆಲಸ ಮಾಡಬಹುದೇನೋ. Maybe he has to work, he has to build house. ಆತನು ಅಲ್ಲಿ ಬಹಳ ಕೆಲಸ ಮಾಡಿ ಮನೆ ಕಟ್ಟಬಹುದು. But the last fellow will not do anything. ಆದ್ರೆ ಕೊನೆಯದಾಗಿರುವ ಆತನು ಏನು ಮಾಡುವುದಿಲ್ಲ. But he will get his property. ಆದ್ರೆ ಆತನಿಗೆ ಎಲ್ಲ ಆಸ್ತಿ ಬರ್ತದೆ. Hallelujah. Jesus is our elder brother. ಯೇಸು ನಮ್ಮ ಒಂದು ದೊಡ್ಡ ಅಣ್ಣನ ಆಗಿದ್ದಾನೆ. He died on the cross. ಆತನು ಅಲ್ಲಿ ಶಿಲುಬೆ ಮೇಲೆ ಸತ್ತನು. What Adam lost it, ಯಾವುದು ಆದಾಮನು ಕಳೆದುಕೊಂಡ, God promised Abraham, ದೇವರು ಅಲ್ಲಿ ಅಬ್ರಾಹ್ಮನಿಗೆ ವಾಗ್ದಾನ ಮಾಡಿದ್ರು. you are the owner for the world. ನೀನು ಲೋಕಕ್ಕೆ ಅಲ್ಲಿ ಯಜಮಾನನಾಗಿದ್ದಿ. Jesus got it legally. ಯೇಸು ಕ್ರಿಸ್ತನು ನ್ಯಾಯಬದ್ಧವಾಗಿ ತೆಗೆದುಕೊಂಡ. Today he made me and you with him as a joint heirs. ಇವತ್ತು ನನಗೆ ನಿನಗೆ ಆತನೊಟ್ಟಿಗೆ ನಮಗೆ ಸಹವಾರಿಸನಾಗಿ ಮಾಡಿದ್ದಾರೆ. Amen. Now what we have to do? ಇವಾಗ ನಾವೇನ್ ಮಾಡ್ಬೇಕು? What you have to do? ನಾವೇನ್ ಮಾಡ್ಬೇಕು? Believe. ನಂಬಬೇಕು. Tell your neighbor, believe. ನಿಮ್ ಪಕ್ಕದಲ್ಲಿರೋರ್ಗೆ ಹೇಳ್ರಿ, ನಂಬಿರಿ. Believe you are a joint heir with Jesus. ನೀವು ಯೇಸು ಕ್ರಿಸ್ತನೊಟ್ಟಿಗೆ ಸಹವಾರಿಸ್ತಾರಾಗಿದ್ದೀರಾ ಅಂತ ನಂಬಿರಿ. And you know, suppose if you are a owner, ನೀವು ಅಲ್ಲಿ ಯಜಮಾನರಾಗಿದ್ದೀರಂದ್ರೆ, your father left a property and go, ನಿಮ್ಮ ತಂದೆಯು ಅಲ್ಲಿ ಆಸ್ತಿಯನ್ನು ಬಿಟ್ಟು ಹೋಗಿದ್ದಾರೆ. you have to do some procedures. ನಿಮಗೆ ಕೆಲವು ಅಲ್ಲಿ ವಿಷಯಗಳಿರ್ತವೆ ಮಾಡುವುದಕ್ಕೆ. You have to go to register office. We have to produce some certificate that you are the children. All the things are there. ನೀವು ಒಂದು ರಿಜಿಸ್ಟರ್ ಆಫೀಸ್ಗೆ ಹೋಗ್ಬೇಕು, ನೀವೇ ಅವರ ಮಕ್ಕಳಂತ ಒಂದು ಸರ್ಟಿಫಿಕೇಟ್ಸ್ ಅನ್ನು ತೋರಿಸಬೇಕು. Hallelujah. Some procedures are there. ಕೆಲವು ವಿಷಯಗಳಿರ್ತವೆ. And not only you are a joint heir, many joint heirs are there. ನೀವಷ್ಟೇ ಸಹವಾರಿಸ್ತಾರಲ್ಲ, ಆದ್ರೆ ಸಹವಾರಿಸ್ತರು ಇನ್ನೂ ಹೊರಗಡೆ ಇದ್ದಾರೆ. So many people are there. ಎಷ್ಟೊಂದು ಜನ ಇದ್ದಾರೆ. They also should join you. ಅವರು ಕೂಡ ನಿಮ್ಮೊಟ್ಟಿಗೆ ಸೇರ್ಬೇಕು. They belong to this family. ಅವರು ಕೂಡ ಇದೇ ಒಂದು ಕುಟುಂಬಕ್ಕೆ ಸೇರಿದವರಾಗಿದ್ದಾರೆ. How they will come to this family? ಅವರು ಹೇಗೆ ಈ ಕುಟುಂಬಕ್ಕೆ ಬರ್ತಾರೆ? Through the gospel. ಸುವಾರ್ತೆಯ ಮೂಲಕ. Through the gospel. ಸುವಾರ್ತೆಯ ಮೂಲಕ. What Jesus did on the cross. ಯೇಸು ಕ್ರಿಸ್ತನಲ್ಲಿ ಶಿಲುಬೆ ಮೇಲೆ ಮಾಡಿದ್ರು. Not only he made us a owner, he made everybody as a owner. ನಮಗಷ್ಟೇ ಯಜಮಾನರಾಗಲ್ಲ, ಆದ್ರೆ ಎಲ್ಲರಿಗೂ ಯಜಮಾನರಾಗಿ ಮಾಡಿದ್ದಾರೆ. You know, if we believe like this, ಈ ರೀತಿಯಾಗಿ ನಾವು ನಂಬಿದ್ರೆ, you know, when you walk in the street, ನೀವು ಯಾವಾಗ ಬೀದಿಯಲ್ಲಿ ನಡೀತೀರಾ, when you look at the people, ನೀವು ಜನರಿಗೆ ನೋಡಿದಾಗ, the way in which you look at your area, ನಿಮ್ಮ ಏರಿಯಾಗೆ ನೀವು ನೋಡುವ ಒಂದು ದೃಷ್ಟಿಕೋನ, your perspective will be different. ನಿಮ್ಮ ದೃಷ್ಟಿಕೋನ ಬದಲಾಗ್ತದೆ. Hallelujah. So now for example, you own a house. ಉದಾಹರಣೆಗೆ ನಿಮ್ಮ ಹತ್ರ ಒಂದು ಮನೆ ಇದೆ, ಆ ಮನೆಯಲ್ಲಿ ಜೀವಿಸ್ತಾ ಇದ್ದೀರಾ. Do you keep your house clean? ನಿಮ್ಮ ಮನೆಯನ್ನು ಸ್ವಚ್ಛವಾಗಿ ಇಡ್ತೀರಾ? Yes, no, yes, no. ಹೌದಾ ಇಲ್ಲ? Okay, just outside the house. ಮನೆಯ ಹೊರಗಡೆ Something, it's fallen. ಏನೋ ಒಂದು ಅಲ್ಲಿ ಬಿದ್ದಿದೆ. Will you bother about it? ಅದ್ರ ಬಗ್ಗೆ ನೀವು ಚಿಂತೆ ಮಾಡ್ತೀರಾ? It is not my house. My house should be neat. ನನ್ನ ಮನೆ ಸ್ವಚ್ಛವಾಗಿದ್ರೆ ಸಾಕು, ಹೊರಗಡೆ ಪರವಾಗಿಲ್ಲ. But God never made you owner for your house. God made you owner for the world.
ಆದ್ರೆ ದೇವರು ಬರೀ ನಿಮ್ಮ ಒಂದು ಮನೆಗೆ ಒಂದು ಯಜಮಾನರಾಗಿ ಮಾಡಿಲ್ಲ, ಇಡೀ ಲೋಕಕ್ಕೆ ಯಜಮಾನರಾಗಿ ಮಾಡಿದ್ದಾರೆ. That's why I said, no, our Protestant Reformation, wherever they took, gospel is preached. Today, even today, wherever they preach the gospel, you go and see the place, it will be neat, tidy, because they believe they are the owner of the country. ಅದಕ್ಕೋಸ್ಕರ ನಾನು ಹೇಳ್ತಾನೆ, ನಮ್ಮ ಒಂದು ಪ್ರೊಟೆಸ್ಟೆಂಟ್ಸ್ ಅವರು ಎಲ್ಲೆಲ್ಲಿ ಹೋಗಿ ಅಲ್ಲಿ ಸುವಾರ್ತೆಯನ್ನು ಸಾರಿದ್ದಾರೆ, ಆ ಒಂದು ಎಲ್ಲಾ ಸ್ಥಳದಲ್ಲಿ ಇವತ್ತಿಗೂ ಕೂಡ ಬಹಳ ಸ್ವಚ್ಛವಾಗಿರ್ತದೆ. ಯಾಕಂದ್ರೆ ಅವ್ರು ನಂಬ್ತಾರೆ ನಾವು ಈ ಲೋಕಕ್ಕೆ ವಾರಸ್ದಾರರಾಗಿದ್ದೇವೆ ಅಥವಾ They ಯಜಮಾನರಾಗಿದ್ದೇವೆ. don't make the place dirty, ಅವ್ರು ಯಾವ ಸ್ಥಳವನ್ನು ಗಲೀಜ್ ಮಾಡುವುದಿಲ್ಲ, because they believe they are the owner for the world. ಯಾಕಂದ್ರೆ ಅವ್ರು ನಂಬ್ತಾರೆ ಅವರು ಲೋಕಕ್ಕೆ ಯಜಮಾನರಾಗಿದ್ದಾರೆ. Say, I am the owner for the world. ನಾನು ಲೋಕಕ್ಕೆ ಯಜಮಾನನಾಗಿದ್ದೇನೆ. Are you here? ನೀವು ನನ್ನೊಟ್ಟಿಗಿದ್ದೀರಾ? If you see anything dirty, what we should do? ನೀವೇನಾದ್ರೂ ಗಲೀಜು ಎಲ್ಲಾದ್ರೂ ನೋಡಿದ್ರೆ ಏನ್ ಮಾಡ್ಬೇಕು? If you take broomstick and go all through your life, you will be taking broomstick and cleaning. ನೀವು ಅಲ್ಲಿ ಕಸ ಪರ್ಕೆಯನ್ನು ತೆಗೆದುಕೊಂಡು ಹೋಗಿ ಕಸ ಗುಡಿಸೋಕೆ ಹೋಗಿದ್ರೆ ಇಡೀ ಜೀವನ ಅಲ್ಲಿ ಕಸ ಗುಡಿಸೋದ್ರಲ್ಲಿ ಹೋಗ್ತಾರೆ. Your neighbors say, good, this fellow is sweeping, let me put some more. ಅವರು ಹೇಳ್ತಾರೆ, ಈ ಒಬ್ರು ಅಲ್ಲಿ ಕಸ ಗುಡಿಸ್ತಾ ಇದ್ದಾರೆ, ಇನ್ನೊಂದ್ ಸ್ವಲ್ಪ ಕಚರ ಹಾಕೋಣ. You are an image of God. ನೀವು ದೇವರ ಸ್ವರೂಪವಾಗಿದ್ದೀರಾ. Speak, let it be clean in the name of Jesus. ನೀವು ಮಾತಾಡಿ ಅಲ್ಲಿ ಸ್ವಚ್ಛವಾಗಿರಲಿ ಯೇಸುವಿನ ಹೆಸರಿನಲ್ಲಿ. Amen. Amen. You speak, you will see whatever dirty things, filthy things there, it will stop. ನೀವೆಲ್ಲ ಅಲ್ಲಿ ಮಾತಾಡ್ತಾ ಇರಿ, ಇವಾಗ ನೀವು ನೋಡ್ತೀರಾ ಎಲ್ಲ ಒಂದು ಕಚರ ಅಲ್ಲಿ ಹೋಗ್ತದೆ, ಅಲ್ಲಿ ಮತ್ತೆ ಸ್ವಚ್ಛವಾಗಿರ್ತದೆ. I live in a very nice area. ನಾನು ಒಂದು ಒಳ್ಳೆ ಒಂದು ಏರಿಯಾ ಅಲ್ಲಿ ಇರ್ತಾನೆ. In the main road, no, from my house to very heavy traffic. ಒಂದು ಮೇನ್ ರೋಡ್ ಹತ್ರ ಇದೆ, ಬಹಳ ಅಲ್ಲಿ ಗಾಡಿಗಳು ಓಡಾಡ್ತವೆ. Especially from my house to court, lot of vehicles will go. ನನ್ನ ಮನೆಯಿಂದ ಕೋರ್ಟಿಗೆ ಬಹಳ ಒಂದು ಗಾಡಿಗಳು ಓಡಾಡ್ತವೆ. But I don't know, people are so blinded. I don't know. I don't understand how they can make place dirty right in the main road. How they can make it dirty? ನನಗೆ ಗೊತ್ತಾಗುವುದಿಲ್ಲ ಹೇಗೆ ಮನುಷ್ಯರು ಮೇನ್ ರೋಡಿನಲ್ಲಿ ಕಚರ ಗಲೀಜನ್ನು ಹಾಕ್ತಾರೆ. They use the main road like a toilet only. ಒಂದು ಮೇನ್ ರೋಡ್ ಅಲ್ಲೇ ಅವರು ಅಲ್ಲಿ ಟಾಯ್ಲೆಟ್ರಿ ತರ ಉಪಯೋಗಿಸ್ತಾರೆ. They just stand and urinate. ಅವರು ಅಲ್ಲೇ ನಿಂತ್ಕೊಂಡು ಅಲ್ಲಿ ಟಾಯ್ಲೆಟ್ ಮಾಡ್ತಾರೆ. So irritating, you know. I'm telling you, so irritating it is. ಅದು ಎಷ್ಟು ಅದು ಒಂದು ಗಲೀಜಾಗಿ ಕಾಣ್ತದೆ. Nice Hero Honda bike, Pulsar bike, they'll stop it, they'll make the place dirty. ಅವರು ಅಲ್ಲಿ ಹೀರೋ ಹೋಂಡಾ ಬೈಕ್ ಅಲ್ಲಿ ಬರ್ತಾರೆ, ಪಲ್ಸರ್ ಅಲ್ಲಿ ಬರ್ತಾರೆ, ನಿಂತ್ಕೊಂಡು ಅಲ್ಲಿ ಅವರು ಟಾಯ್ಲೆಟ್ ಮಾಡ್ತಾರೆ. You know what we do is, ನಾವೇನ್ ಮಾಡ್ತೀವಿ ಗೊತ್ತಾ? let it be, no problem, we will not bother. ನಾವು ಯಾಕೆ ಅದ್ರ ಬಗ್ಗೆ ಚಿಂತೆ ಮಾಡೋಣ, ಬಿಟ್ಬಿಡೋಣ ಅಂತ ಅನ್ಕೊಳ್ತೇವೆ. Not one day, ಒಂದು ದಿನ ಅಷ್ಟೇ ಅಲ್ಲ, many days I said, be clean in Jesus name. ನಾನು ಬಹಳ ದಿನಕ್ಕೆ ಯೇಸುವಿನ ಹೆಸರಲ್ಲಿ ಸ್ವಚ್ಛವಾಗು ಅಂತ Let ಮಾತಾಡಿದೆ. this place become clean in the name of ಈ Jesus. ಒಂದು ಸ್ಥಳವು ಯೇಸುವಿನ ಹೆಸರಲ್ಲಿ ಸ್ವಚ್ಛವಾಗಲಿ. I don't know, see, you can't go and stop people, ನೀನು ಹೋಗಿ ಅಲ್ಲಿ ಜನರಿಗೆ ಅಲ್ಲಿ ನಿಲ್ಸೋಕ್ ಆಗುವುದಿಲ್ಲ, but you have a blessing. ಆದ್ರೆ ನಿಮ್ಮಲ್ಲಿ ಆಶೀರ್ವಾದವಿದೆ. You cannot tolerate nonsense. ನೀವು ಒಂದು ಅಲ್ಲಿ ಗಲೀಜಾಗಿರುವುದನ್ನು ನೀವು ಹಂಗೆ You are ಬಿಡುವುದಕ್ಕಾಗುವುದಿಲ್ಲ. supposed to live like a king. ನೀವು ರಾಜರಂತೆ ಜೀವಿಸಬೇಕು. We are supposed to have dominion over everything. ನಾವು ಎಲ್ಲದರ ಮೇಲೆ ಆಡಳಿತ ಮಾಡಬೇಕು. Every day I will tell, ಪ್ರತಿದಿನ ನಾನು let ಹೇಳ್ತೇನೆ, it be stopped in the name of Jesus. ಯೇಸುವಿನ ಹೆಸರೇ ಅದು ನಿಲ್ಲಲ್ಪಡಲಿ. I keep saying it. ನಾನು ಅದನ್ನ ಹೇಳ್ತಾನೆ ಇದ್ದೆ. Suddenly one fellow put one panipuri shop in front of that. ಅದರ ಮುಂದೆನೆ ಒಬ್ಬ ಒಂದು ಮನುಷ್ಯನು ಪಾನಿಪುರಿ ಒಂದು ಅಂಗಡಿಯನ್ನು ಹಾಕಿದ. One more fellow put bhaji shop. ಅದರ ಮುಂದೆ ಒಬ್ಬ ಬಜ್ಜಿ ಒಂದು ಅಂಗಡಿಯನ್ನು ಹಾಕಿದ. Today there are 10 shops in front of that. ಆ ಒಂದು ಸ್ಥಳದಲ್ಲಿ 10 ಅಂಗಡಿಗಳಿವೆ. You go anytime, 100 people will be there. ಅಲ್ಲಿ ನೀವು ಹೋಗ್ರಿ, ಅಲ್ಲಿ 100 ಜನ ಅಲ್ಲಿ ಇರ್ತಾರೆ. Anytime, daytime, 100, minimum 100 people. ಅಲ್ಲಿ ದಿನ ಅಲ್ಲಿ ನೀವು ರಸ್ತೆಯಲ್ಲಿ ನೋಡ್ಬೇಕು ಅಂತಂದ್ರೆ ಕನಿಷ್ಠ ಪಕ್ಷ 100 ಜನ ಇರ್ತಾರೆ. You understand what I'm saying? ನಿಮ್ಗೆ ಅರ್ಥ ಆಗ್ತದ ನಾನು In your ಹೇಳೋದು? family, ಅಲ್ಲಿ ಒಂದು ಕುಟುಂಬವು, in your children's life, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಮಕ್ಕಳ in ಜೀವಿತದಲ್ಲಿ, your relation circle, ನಿಮ್ಮ ಒಂದು ಸಂಬಂಧಿಕರಲ್ಲಿ, everywhere you should exercise this ನೀವು dominion. ಈ ಒಂದು ಆಡಳಿತವನ್ನು ನೀವು ಅಲ್ಲಿ ಕಾರ್ಯದಲ್ಲಿ ನೋಡ್ಬೇಕು. How you will exercise? ಹೇಗೆ ನೀವು ಮಾಡ್ತೀರಾ ಎಕ್ಸರ್ಸೈಸ್? Speak like God. ನೀವು ದೇವರಂತೆ ಮಾತಾಡ್ಬೇಕು. Say, speak like God. ದೇವರಂತೆ ಮಾತಾಡಿ. I don't know about you. ನಿಮ್ ಬಗ್ಗೆ ನನ್ಗೆ ಗುರ್ತಿಲ್ಲ. I don't know what people will tell. ಜನರು ಏನ್ ಹೇಳ್ತಾರೆ ಗುರ್ತಿಲ್ಲ. I declared,
ಆದ್ರೆ ನಾನು ಘೋಷಿಸ್ತೇನೆ, I declare, Lord, where I am living and where the church is there, ನಾನು ಎಲ್ಲಿ ಜೀವಿಸ್ತೇನೆ ಮತ್ತೆ ಸಭೆ ಎಲ್ಲಿ ಇದೆ, these two places should become like Garden of Eden, ಈ ಒಂದು ಸ್ಥಳವು ಏದೇನ್ ತೋಟದಂತೆ ಆಗ್ಬೇಕು, place of pleasure. ಆ ಒಂದು ಆನಂದದ ಸ್ಥಳ. Amen. ಆಮೆನ್. So wherever you are there, that area, at least, if not whole world, your ward should become a Garden of Eden. ನೀವು ಅಲ್ಲಿ ಇಡೀ ಲೋಕವಾಗ್ಲಿಕ್ಕಿಲ್ಲ, ಆದ್ರೆ ಎಲ್ಲಿ ನೀವು ಜೀವಿಸ್ತೀರಾ, ಎಲ್ಲಿ ನೀವು ಇರ್ತೀರಾ, ಆ ಒಂದು ಸ್ಥಳವು ಒಂದು ಏದೇನ್ ತೋಟದಂತೆ ಆಗ್ಬೇಕು. You should speak. ನೀವು ಅದನ್ನ ಮಾತಾಡ್ಬೇಕು. And you should speak Jesus. ನೀವು ಯೇಸುವನ್ನು ಮಾತಾಡ್ಬೇಕು. You should declare gospel. ನೀವು ಅಲ್ಲಿ ಸುವಾರ್ತೆಯನ್ನು ಘೋಷಿಸಬೇಕು. Gospel has the power to transform people. ಒಂದು ಸುವಾರ್ತೆಯು ಜನರನ್ನು ಬದಲಾಯಿಸುವುದಕ್ಕೆ ಅದು ಒಂದು ಶಕ್ತಿ ಇದೆ. ಅದಕ್ಕೆ I have declared, ನಾನು ಘೋಷಿಸ್ತೇನೆ, where I am living, one illiterate person should not come. ನಾನು ಎಲ್ಲಿ ಜೀವಿಸ್ತೇನೆ ಅಲ್ಲಿ ಬರಲಾರ್ದವರು ಒಬ್ರು ಇರಬಾರ್ದು. One person will not be there. ಒಬ್ರು ಇರುವುದಿಲ್ಲ. How it will happen, I don't know. ಹೇಗೆ ಆಗ್ತದೆ ಗೊತ್ತಿಲ್ಲ. We may teach, we may work, but I am going to speak like God. ನಾವು ಕಲಿಸಬಹುದು, ನಾವು ಕೆಲಸ ಮಾಡಬಹುದು, ಆದ್ರೆ ನಾನು ದೇವರಂತೆ ಮಾತಾಡ್ತೇನೆ. The whole Gulbarga, what will happen, I don't know. ಇಡೀ ಗುಲ್ಬರ್ಗಕ್ಕೆ ಏನಾಗ್ತದೆ ಗೊತ್ತಿಲ್ಲ. But my word, no illiterate will be there in the name of Jesus. ಆದ್ರೆ ನನ್ನ ಸ್ಥಳದಲ್ಲಿ ಬರಲಾರ್ದವ್ರು ಯಾರು ಇರುವುದಿಲ್ಲ ಯೇಸುವಿನ ಹೆಸರಿನಲ್ಲಿ. Are you here? ನೀವು ನನ್ನ We ಒಟ್ಟಿಗಿದ್ದೀರಾ? should speak. ನೀವು ಮಾತಾಡ್ಬೇಕು. We should not be like worldly people. ನೀವು ಅಲ್ಲಿ ಲೋಕದ ಜನರಂತೆ ಇರಬಾರ್ದು. Brother, ನಮ್ಮ ಮನುಷ್ಯರು ಬ್ರದರ್ ವೇಸ್ಟ್ ಬ್ರದರ್, ಅವ್ರ ಏನು ಆಗಲ್ಲ ಬ್ರದರ್, ಅವ್ರು ಚೇಂಜ್ ಆಗಲ್ಲ ರೀ, ದೇ ಆರ್ ವೆರಿ ಬ್ಯಾಡ್, ದೇ ಆರ್ ವರ್ಸ್ಟ್. I know they are bad, they are worst. ಮನುಷ್ಯರೇ ಬ್ರದರ್ ಎಲ್ಲರೂ ಅಲ್ಲಿ ಕೆಟ್ಟಾಗಿದ್ದಾರೆ, ಅವರು ಸರಿ ಬೀಳುವುದಿಲ್ಲ ಅಂತ ಹೇಳ್ತಾರೆ. But you are like Jesus. ಆದ್ರೆ ನೀವು ಯೇಸು ಅಂತ ಇದ್ದೀರಾ. You are the owner for the world. ನೀವು ಒಂದು ಲೋಕಕ್ಕೆ ಯಜಮಾನರಾಗಿದ್ದೀರಾ. They will change. ನೀವು ಹೇಳ್ಬೇಕು, ಅವರು ಬದಲಾಗ್ತಾರೆ. Gospel will change them. ಸುವಾರ್ತೆಯು ಅವರಿಗೆ ಬದಲಾಯಿಸುತ್ತದೆ. God will open the eyes of understanding. ದೇವರು ಅವರ ತಿಳುವಳಿಕೆ ಮನೋನೇತ್ರವನ್ನು ತೆಗೀತಾರೆ. How many of you understand what I'm saying? ಎಷ್ಟು ಜನಕ್ಕೆ ಅರ್ಥ ಆಗ್ತಿದೆ ನಾನು You ಹೇಳುವುದು? are the owner for the world. ನೀವು ಲೋಕಕ್ಕೆ ಯಜಮಾನರಾಗಿದ್ದೀರಾ. I'll tell you, God used one man. ದೇವರು ಅಲ್ಲಿ ಒಬ್ಬ ಮನುಷ್ಯನಿಗೆ ಉಪಯೋಗಿಸಿದ್ರು. One man, Martin Luther, and transformed the major part of the world. ಅಲ್ಲಿ ಮಾರ್ಟಿನ್ ಲೂಥರನ್ನು ದೇವರು ಉಪಯೋಗಿಸಿ ಲೋಕದಲ್ಲಿ ಎಷ್ಟೋ ಭಾಗದಲ್ಲಿ ಬದಲಾವಣೆ ತೆಗೆದುಕೊಂಡು ಬಂದರು. 500 years before, not big difference, just 500 years before. ಬಹಳ ಮುಂಚೆ ಅಲ್ಲ, 500 ವರ್ಷದ ಹಿಂದೆನೆ. What he did, ಆತನ ಏನ್ ಮಾಡಿದ? he has the same Bible what we have. ಯಾವ ಸತ್ಯವೇದ ನಮ್ಮ ಹತ್ರ ಇದೆ, ಆತನ ಹತ್ರನೂ ಕೂಡ ಇತ್ತು. Only Bible. ಸತ್ಯವೇದ. But he transformed the world. ಆದ್ರೆ ಆತನು ಲೋಕವನ್ನು ಬದಲಾಯಿಸಿದ. Hallelujah. Hallelujah. God used one John Wesley, he transformed the world. ದೇವರು ಅಲ್ಲಿ ಜಾನ್ ವೆಸ್ಲಿಯನ್ನು ಅಲ್ಲಿ ಉಪಯೋಗಿಸಿದ್ರು, ಆತನ ಲೋಕವನ್ನು ಬದಲಾಯಿಸಿದ್ರು. They are dead and gone. ಅವರು ಅಲ್ಲಿ ಸತ್ತು ಹೋದ್ರು ಇವಾಗ. Today it is my turn, your turn. ಆದ್ರೆ ಇವತ್ತು ನನ್ನದಾಗಿದೆ, ನಿಮ್ಮದಾಗಿದೆ Say, ಸಮಯ. I am a owner for the world. ಹೇಳಿ, ನಾನು ಲೋಕಕ್ಕೆ ಯಜಮಾನನಾಗಿದ್ದೇನೆ. The people around me, I am going to change them with the gospel. ನನ್ನ ಸುತ್ತಮುತ್ತಲು ಇರುವ ಜನರನ್ನು ಸುವಾರ್ತೆಯಿಂದ ನಾನು ಬದಲಾಯಿಸ್ತೇನೆ. So you are not an ordinary person. ನೀವು ಸಾಮಾನ್ಯವಾದ ಜನರಲ್ಲ. Do you believe the world? ನೀವು ನಂಬ್ತೀರಾ ನೀವು ಲೋಕಕ್ಕೆ ಯಜಮಾನರಾಗಿದ್ದೀರಾ? Yes, no, yes, no. ಹೌದಾ ಇಲ್ಲ? All that is needed for you to believe. ಏನ್ ನೀವು ಮಾಡ್ಬೇಕು ಅಂತಂದ್ರೆ ಬರೀ ನಂಬಬೇಕು. How the change will come? ಹೇಗೆ ಅಲ್ಲಿ ಬದಲಾವಣೆ ಬರ್ತದೆ? Speak the change. ನೀವು ಅಲ್ಲಿ ಬದಲಾವಣೆಯನ್ನು ಮಾತಾಡಿ. If people are in darkness, ಅಲ್ಲಿ ಜನರು ಕತ್ತಲೆಯಲ್ಲಿ ಇದ್ದಾರೆ ಅಂದ್ರೆ speak light. ನೀವು ಅಲ್ಲಿ ಬೆಳಕನ್ನು ಮಾತಾಡಿ. The light of gospel will shine. ಆ ಒಂದು ಸುವಾರ್ತೆಯ ಬೆಳಕು ಅಲ್ಲಿ ಬೆಳಗಿಸ್ತದೆ. Say, let there be gospel of light in the name of Jesus. ಬೆಳಕಿನ ಸುವಾರ್ತೆಯು ಯೇಸುವಿನ ಹೆಸರಲ್ಲಿ ಬರಲಿ ಅಂತ ಮಾತಾಡಿ. They will receive the light. ಅವರು ಅಲ್ಲಿ ಬೆಳಕನ್ನು ಹೊಂದ್ತಾರೆ. Hallelujah. Hallelujah. We are not living here to see people going to hell. ನಾವು ಇಲ್ಲಿ ಜೀವಿಸುವುದು ಜನರು ಅಲ್ಲಿ ನರಕಕ್ಕೆ ಹೋಗುವುದು ನೋಡುವುದಕ್ಕಲ್ಲ. We are living here to take people to heaven. ನಾವು ಅಲ್ಲಿ ಜನರನ್ನು ಪರಲೋಕಕ್ಕೆ ತೆಗೆದುಕೊಂಡು ಹೋಗುವುದಕ್ಕಿದ್ದೇವೆ. Amen. ಆಮೆನ್. Are you happy? ಸಂತೋಷವಾಗಿದ್ದೀರಾ? Shall we all stand up? ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ.